ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅದುವೇ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಸ್ವಾಗತಿಸ್ಬಿಡೋಣ. ಗುರುವಾರದ ಈ ಶುಭ ದಿನ ಒಂದು ಹಾಡಿದೆಯಲ್ಲ, ವಾರವಂತಮ್ಮ ಗುರುವಾರವಂತಮ್ಮ ರಾಯರ ನೆನೆಯಮ್ಮ ಅಂತ ಹೇಳ್ತಾ ಬನ್ನಿ ಗುರುಗಳನ್ನು ಸ್ವಾಗತಿಸೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ಶ್ರೀ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ತಮ್ಮ ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುವಾರ ಗುರುಗಳ ಆಶೀರ್ವಾದ ಇಲ್ಲ ಅಂದರೆ ಏನೂ ಕೂಡ ನಡೆಯೋದಿಲ್ಲ. ಹಾಗಾಗಿ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಯಾರಾದರೂ ಗುರುವನ್ನು ಸ್ಮರಿಸ್ತೀರಾ ನಮ್ಮೆಲ್ಲರಿಗೂ ಅನ್ನೋ ಒಂದು ಭಾವನೆಯೊಂದಿಗೆ ಮತ್ತೊಮ್ಮೆ ತಮಗೆ ಸ್ವಾಗತ ಗುರುಗಳೇ. ಪಂಚಾಂಗ ಶ್ರವಣ ಮಾಡೋಣವಾ? ಆಗಲಿ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಯಾರ್ಯಾರು ಒಂದು ಜನವರಿ ತಿಂಗಳ 8ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂತಹ ಸಂಭ್ರಮಾಚರಣೆಯಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ. ನಿಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯ ಜೀವನ ಅಂತಕ್ಕಂಥದ್ದು ಉಂಟಾಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಹಿಮವಂತ ಋತು ಪುಷ್ಯಮಾಸದ ಕೃಷ್ಣ ಪಕ್ಷದ ಷಷ್ಠಿಯ ದಿನ ಗುರುವಾರ. ಇವತ್ತು ಪೂರ್ವ ಫಲ್ಗುಡಿ ನಕ್ಷತ್ರ ಅರ್ಥಾತ್ ಹುಬ್ಬ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಿಂಹರಾಶಿಯಲ್ಲಿಯೇ ಇರತಕ್ಕಂಥದ್ದು. ಸೌಭಾಗ್ಯ ಅನ್ನುವಂತಹ ಯೋಗ ಮತ್ತು ಗರಜಕರಣ ಇದು ಇವತ್ತಿನ ಪಂಚಾಂಗವಾದರೆ, ದಿನಸ್ಥಿತಿಯ ಪ್ರಕಾರ ಗ್ರಹಗತಿಯನ್ನು ನೋಡೋಣ. ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹರಾಶಿಯಲ್ಲಿ ಚಂದ್ರಗ್ರಸ್ತನಾದ ಕೇತು ಅಥವಾ ಚಂದ್ರಕೇತು ಯೋಗ ಅಂತಕ್ಕಂಥದ್ದು ಸಿಂಹರಾಶಿಯಲ್ಲಿದೆ. ಕನ್ಯಾ ತುಲಾ ವೃಶ್ಚಿಕ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಯಥಾ ಪ್ರಕಾರ ಧನು ರಾಶಿಯಲ್ಲಿ ರವಿ, ಮಂಗಳ, ಬುಧ ಮತ್ತು ಶುಕ್ರರು ಇರ್ತಕ್ಕಂಥದ್ದು. ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭರಾಶಿಯಲ್ಲಿ ರಾಹು ಇದ್ದಾನೆ ಮತ್ತು ಮುಖ್ಯವಾಗಿ ಮೀನ ರಾಶಿಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿ. ಗುರುಗಳೇ, ಪಂಚಾಂಗ ಶ್ರವಣದ ನಂತರ ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಹೇಗಿದೆ ಗುರುವಾರದ ಈ ದಿನ ನಮ್ಮೆಲ್ಲರಿಗೂ ದಯಮಾಡಿ ತಿಳಿಸಿ. ನೋಡೋಣ ಮೇಷರಾಶಿಯಿಂದ. ಮೇಷರಾಶಿಯವರಿಗೆ ಇವತ್ತಿನ ದಿನ ಯಥಾ ಪ್ರಕಾರ ನಿನ್ನೆ ರೀತಿಯ ಫಲವೇ ಇವತ್ತು ಸಹ ಕಂಟಿನ್ಯೂ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಮಾನಸಿಕವಾದ ಚಿಂತನೆ, ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ, ಇದೆಲ್ಲದರ ಜೊತೆಯಲ್ಲಿ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿನ ಬೇಸರದ ವಾತಾವರಣ ಕಾಣಿಸುತ್ತೆ. ಆರ್ಥಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿ, ಸಮಾಧಾನ, ಮನೆಯ ವಾತಾವರಣದಲ್ಲಿ ಕೂಡ ಸಾಕಷ್ಟು ಪಾಸಿಟಿವ್ ಬೆಳವಣಿಗೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. 3ನೇ ಮನೆಯಲ್ಲಿ ಗುರು ಇದ್ದು 9ನೇ ಮನೆಗೆ ದೃಷ್ಟಿ ಕೊಡೋದ್ರಿಂದ ತಂದೆ ಕಡೆಯಿಂದ ಸಾಕಷ್ಟು ಸಹಾನುಭೂತಿ, ಸಹಕಾರ ಮತ್ತು ಒಂದೆರಡು ಸಮಾಧಾನಕರವಾಗಿರ್ತಕ್ಕಂಥ ವಾಕ್ಯಗಳು ಕೂಡ ಕೇಳಲಿಕ್ಕೆ ಸಿಕ್ಕತ್ತೆ. ಇದರಿಂದ ಸಾಕಷ್ಟು ಸಮಾಧಾನ ಮತ್ತು ತೃಪ್ತಿ, ನೆಮ್ಮದಿ ಕೂಡ ಉಂಟಾಗುತ್ತೆ. ಚಿಂತೆ ಮಾಡೋದು ಬೇಡ. ಶಿವಾರಾಧನೆಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ತೃತೀಯಾಧಿಪತಿ ಚತುರ್ಥದಲ್ಲಿರ್ತಕ್ಕಂಥದ್ದು. ಮಾನಸಿಕವಾದ ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು. ಕರ್ಮಭಾವದಲ್ಲಿರ್ತಕ್ಕಂಥ ರಾಹುವಿಗೆ ಚಂದ್ರಕೇತು ಯೋಗ ಸ್ಟ್ರಾಂಗ್ ಆಗಿ ಪ್ರತಿಸ್ಪರ್ಧಿಯಾಗಿ ನಿಲ್ತಕ್ಕಂಥದ್ದು. ಅಂದರೆ ಉದ್ಯೋಗ ಸ್ಥಾನದಲ್ಲಿ ಯಾರು ನಿಮ್ಮನ್ನು ಡಿಗ್ರೇಡ್ ಮಾಡ್ತಾ ಇದ್ದಾರೆ, ಯಾರು ನಿಮ್ಮನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಅಂಥವರ ವಿರುದ್ಧ ಗೆಲ್ಲಲಿಕ್ಕೆ ಬೇಕಾದ ವಾತಾವರಣ ನಿರ್ಮಾಣವಾಗ್ತಕ್ಕಂಥ ಲಕ್ಷಣ ಇದೆ. ತುಂಬ ಚೆನ್ನಾಗಿ ಅವರನ್ನು ನೀವು ಪ್ರತಿರೋಧಿಸುವಂತಹ ಲಕ್ಷಣ. ಅವರ ವಿರುದ್ಧ ಅಥವಾ ಅವರು ಮಾಡುವಂತಹ ಷಡ್ಯಂತ್ರದ ವಿರುದ್ಧ ಅಥವಾ ಅವರಿಂದ ಬರ್ತಕ್ಕಂತಹ ಸಮಸ್ಯೆಗಳ ವಿರುದ್ಧ ನೀವು ಪ್ರತಿಸ್ಪರ್ಧೆ ಮಾಡಿ ನಿಂತು ಗೆಲ್ಲಲಿಕ್ಕೆ ಬೇಕಾಗಿರತಕ್ಕಂಥ ಪೂರ್ಣ ಅವಕಾಶಗಳು ಕೂಡ ಮುಕ್ತವಾಗಿ ಕಾಣಿಸುತ್ತೆ. ಕಾರಣ ಬಲಿಷ್ಠನಾದಂತಹ ಗುರು ಲಾಭಾಧಿಪತಿ ಆಗಿರ್ತಕ್ಕಂಥವನು ನಿಮಗೆ ಅನುಗ್ರಹ ಸ್ಥಿತಿಯಲ್ಲಿದ್ದಾನೆ. ಕರ್ಮಕ್ಕೆ ದೃಷ್ಟಿ ಕೂಡ ಕೊಡ್ತಾನೆ. ಹಾಗಾಗಿ ಮಹಾಗಣಪತಿಯನ್ನೇ ಇವತ್ತು ಕೂಡ ನೀವು ಉಪಾಸನೆ ಮಾಡಿಕೊಂಡು ಮುಂದುವರಿಯಿರಿ.
ಸಾಕಷ್ಟು ಅನುಕೂಲವಾಗುತ್ತೆ, ಗೆಲುವು ಕೂಡ ನಿಮ್ಮದಾಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಸಾಕಷ್ಟು ಅನುಕೂಲ ಇದೆ. ತೃತೀಯ ಭಾವದಲ್ಲಿರ್ತಕ್ಕಂಥ ಚಂದ್ರಕೇತು ಯೋಗ. ಓದ್ತಕ್ಕಂಥ ವಿಚಾರ, ಓದು, ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ, ಉದ್ಯೋಗ ಸರ್ವತ್ರ ಇಂಟ್ರೆಸ್ಟ್, ಶ್ರದ್ಧೆಯಿಂದ ಮಾಡ್ತಕ್ಕಂಥ ಒಂದು ಅವಕಾಶ ಕೂಡ ಇದೆ. ಅದನ್ನು ಮಾಡಿ ಗೆಲುವನ್ನು ಹೊಂದತಕ್ಕಂಥ ಪೂರ್ಣಾವಕಾಶ. ರಾಶಿಯಲ್ಲಿ ಸಪ್ತಮ ಮತ್ತು ಕರ್ಮಾಧಿಪತಿ ಆಗಿರತಕ್ಕಂತಹ ಗುರು ಇರುವಂಥದ್ದು. ಸಪ್ತಮ ಮತ್ತು ಭಾಗ್ಯಸ್ಥಿತಿಗೆ ದೃಷ್ಟಿ. ಒಳ್ಳೆಯ ಒಂದು ಯೋಗ. ಗುರು ಮತ್ತು ರಾಹುಗಳ ಒಂದು ನವಪಂಚಮ ಯೋಗ ಕೂಡ ಹೌದು. ಹಾಗಾಗಿ ಸಾಕಷ್ಟು ಅನುಕೂಲ ಆಗತ್ತೆ. ಸಾಧನೆ ಮಾಡುವಂಥ ವಿಚಾರದಲ್ಲಿ ಉದಾಹರಣೆಗೆ ಹೇಳಬೇಕು ಅಂತಂದರೆ, ನೇರವಾಗಿ ಹೇಳೋದಾದರೆ, 10 ಜನ ಎದುರುಗಡೆ ವಿರೋಧದಲ್ಲಿ ನಿಂತಿದ್ರು ಕೂಡ ಒಬ್ಬ ನಿಂತು ಸಾಧನೆ ಮಾಡ್ತಕ್ಕಂಥದ್ದು ತ್ರಿವಿಕ್ರಮ ರೂಪವನ್ನು ತೋರಿಸಿದ ವಾಮನ ಸಂಬಂಧಿತವಾಗಿರತಕ್ಕಂಥ ಒಂದು ಅದ್ಭುತ ಯೋಗ ಅಂತ ಹೇಳ್ಬೋದು. ಹಾಗಾಗಿ ಮಿಥುನ ರಾಶಿಯವರು ಇವತ್ತೇನಂತ ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳನ್ನು ಆಚರಣೆ ಮಾಡ್ಕೊಂಡು ಹೋಗಿ. ಗುರು ಶುಕ್ರರು ಸಮಸಪ್ತಮದಲ್ಲಿದ್ದಾರೆ. ಪಂಚಮಾಧಿಪತಿ ಕೂಡ ಹೌದು ಗುರು. ಚಂದ್ರಾತ್ ಪಂಚಮ ಸ್ಥಿತಿಯಲ್ಲಿರೋದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅದು. ಹಾಗಾಗಿ ಬಹಳ ಉತ್ತಮವಾದಂಥ ದಿನ ಆಗಿರುತ್ತೆ. ಚಿಂತೆ ಮಾಡೋದು ಬೇಡ. ಇವತ್ತಿನ ದಿನ ನೀವು ಕೂಡ ಮಹಾಗಣಪತಿಯನ್ನು ಉಪಾಸನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಧನಸ್ಥಿತಿಯಿಂದ ಅಷ್ಟಮಕ್ಕೆ ದೃಷ್ಟಿ ಕೊಡ್ತಕ್ಕಂಥ ಯೋಗ. ಸ್ವಲ್ಪ ವೈರುಧ್ಯಮಯವಾಗಿರ್ತಕ್ಕಂಥ ವಾತಾವರಣ. ಮನಸ್ಸು ಬರೋದು ಒಂದು ಮನಸ್ಸಿನಲ್ಲಿ, ಕಾರ್ಯತಃ ಮಾಡೋದು ಮತ್ತೊಂದು ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಅಂದ್ರೆ ಏನು ಅಂದ್ಕೊಳ್ತೀವಿ ಅದನ್ನೇ ಮಾಡ್ಕೊಂಡು ಹೋಗ್ಲಿಕ್ಕೆ ಬೇಕಾದಂತಹ ಪೂರಕವಾದ ಅಥವಾ ಸಪೋರ್ಟಿವ್ ವಾತಾವರಣ ಅಂತಕ್ಕಂಥದ್ದು ಕಾಣಿಸೋದಿಲ್ಲ. ಬೇಡ ಅಂತಂದ್ರೂ ಎಷ್ಟೋ ಸಂದರ್ಭ ಕೆಟ್ಟ ವಿಚಾರಗಳ ಬಗ್ಗೆ ತಲೆ ಹೋಗ್ತಕ್ಕಂಥದ್ದು, ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥದ್ದು, ನಮ್ಮನ್ನು ವಿರೋಧಿಸ್ತಕ್ಕಂಥವರ ಬಗ್ಗೆ ನಾವು ತೀವ್ರತರವಾಗಿ ಅವರ ಸಂಪೂರ್ಣ ಸರ್ವನಾಶವನ್ನು ಮನಸ್ಸಿನಲ್ಲಿ ಚಿಂತಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಾಣಿಸುತ್ತೆ. ಇದು ಒಳ್ಳೆಯ ಒಂದು ಯೋಚನೆ ಅಲ್ಲ. ಪಕ್ಕದ ಮನೆಗೆ ಬೆಂಕಿ ಹಚ್ಚಬೇಕು ಅಂತ ಹೇಳಿ ಅಂದುಕೊಳ್ತಕ್ಕಂಥ ವ್ಯಕ್ತಿ ತನ್ನ ಕೈಯಲ್ಲಿ ಬೆಂಕಿಯನ್ನು ಹಿಡ್ಕೊಳ್ಬೇಕಾಗತ್ತೆ. ಪರಿಣಾಮ ನೆರೆಮನೆಯ ಸುಟ್ಟ ಬೆಂಕಿ ತನ್ನ ಮನೆಯಂ ಸುಡದಿರದು ಅಂತ ಹೇಳುತ್ತೆ ಕನ್ನಡ ಕಾವ್ಯಗಳಲ್ಲಿದೆ. ಹಾಗಾಗಿ ಎಂದೂ ಇನ್ನೊಬ್ಬರಿಗೆ ಅಶ್ರೇಯಸ್ಸನ್ನು ಬಯಸ್ತಕ್ಕಂಥದ್ದು, ಕೆಟ್ಟದ್ದನ್ನು ಬಯಸ್ತಕ್ಕಂಥದ್ದು, ನಮಗೊಳ್ಳೆಯದಾಗ್ತದೆ ಅನ್ನುವಂಥದ್ದು ಸುಳ್ಳು. ಕಾರಣ ಅದನ್ನು ನಾವು ಬಯಸಿದಾಗ ಅದು ನಮ್ಮ ಮನಸ್ಸಿನ ಒಳಗಡೆನೇ ಮೂಡುತ್ತದೆ. ಮೊದಲು ನಮ್ಮ ಒಳಗಡೆ ಕೆಟ್ಟದ್ದು ಮೂಡುತ್ತದೆ, ಆಮೇಲೆ ತಾನೇ ಬೇರೆಯವರಿಗೆ ಅದು ಆಗೋದಿದ್ರೆ. ಹಾಗಾಗಿ ಮೊದಲು ನಮ್ಮ ಒಳಗೆ ಅದು ಮೂಡೋದ್ರಿಂದ ಅದು ನಮ್ಮ ಮೇಲೆ ಮೊದಲು ಕೆಲಸ ಮಾಡ್ತದೆ. ಹಾಗಾಗಿ ಇನ್ನೊಬ್ಬರಿಗೆ ನಾವು ಕೆಟ್ಟದ್ದನ್ನು ಬಯಸೋದಕ್ಕಿಂತ ಆದಷ್ಟು ನಾವು ಆ ಥರದ ಯೋಚನೆಗಳಿಂದ ಹೊರಗೆ ಬರಲೇಬೇಕು. ಎಲ್ಲಿವರೆಗೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನೇ ಬಯಸ್ತಾ ಇರ್ತೀವಿ ಅಲ್ಲಿವರೆಗೂ ನಮಗೂ ಒಳ್ಳೇದಾಗೋದು ಕಷ್ಟ ಅಥವಾ ಆಗೋದಿಲ್ಲ. ನಮಗೇ ಕೆಟ್ಟದ್ದಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೃಷ್ಣ ಏನು ಹೇಳಿದಾನೆ ಭಗವದ್ಗೀತೆಯಲ್ಲಿ ಅಂದ್ರೆ, ಆತ್ಮನಃ ಪ್ರತಿಕೂಲಾನಿ ಪರೇಶಾನ್ನ ಸಮಾಚಾರ. ನಿನಗೆ ಯಾವುದು ಕೆಟ್ಟದ್ದಾದ್ರೆ ಕೆಟ್ಟದ್ದು ಅಂತ ಅನ್ನಿಸ್ತದೆಯೋ ಆ ಕೆಟ್ಟದ್ದನ್ನು ನೀನು ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಹೋಗಬೇಡ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ಯೋಚನೆ ಮಾಡಿ ಆ ನಂತರ ನಿರ್ಧಾರವನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಶುಭವಾಗಿ. ಗುರುಗಳೇ, ಇವತ್ತಿನ ಕ್ಷೇತ್ರ ಮಹಿಮೆಯಲ್ಲಿ ಯಾವ ವಿಶೇಷವಾದ ವಿಚಾರ ಹೊತ್ತು ತಂದಿದ್ದೀರಾ? ಯಾವ ಕ್ಷೇತ್ರದ ಕುರಿತಾಗಿ? ರಾಯಚೂರು ಜಿಲ್ಲೆಯ ಜಾವಳಗೇರಿ ಅನ್ನುವಂತಹ ಗ್ರಾಮದಲ್ಲಿ ಹುಟ್ಟಿ ಆನಂತರ ಇವತ್ತಿನ ಧಾರವಾಡದ ಸಮೀಪದಲ್ಲಿರ್ತಕ್ಕಂಥ ನವಲಗುಂದದಲ್ಲಿ ತಮ್ಮ ಸಮಾಧಿಯನ್ನು ಹೊಂದಿದಂತಹ ನಾಗಲಿಂಗೇಶ್ವರ ಸ್ವಾಮಿಗಳ ಬಗ್ಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮಹಾನ್ ವಿಭೂತಿ ಪುರುಷ ನಾಗಲಿಂಗೇಶ್ವರ ಅಜ್ಜ ಅಂತಾನೆ ಅಲ್ಲೆಲ್ಲ ಅದು ಪಾರ್ವತಿಯ ಪುರುಷಾವತಾರ ಅಂತ ಹೇಳ್ತಾರೆ. ಓಹೋ. ಈ ನಾಗಲಿಂಗೇಶ್ವರ ಸ್ವಾಮಿಗಳು ಸಮಾಧಿಯನ್ನು ಹೊಂದಿರತಕ್ಕಂಥದ್ದು ನವಲಗುಂದದಲ್ಲಿ. ಇವತ್ತಲ್ಲಿ ಅವರ ಸಮಾಧಿ ಅಂತಕ್ಕಂಥದ್ದಿದೆ. ಇದೆಲ್ಲ ಸರಿ. ಆದರೆ ಈ ನಾಗಲಿಂಗೇಶ್ವರರ ಅಜಾತ ನಾಗಲಿಂಗೇಶ್ವರ ಸ್ವಾಮಿಗಳು ಅಂತ ನಾವೇನು ಕರಿತೇವೆ, ಆ ಪ್ರಾಂತ್ಯದಲ್ಲೆಲ್ಲ ನಾಗಲಿಂಗೇಶ್ವರ ಅಜ್ಜ, ನಾಗಲಿಂಗ ಸ್ವಾಮಿಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ನಾಗಲಿಂಗ ಅಜ್ಜ ಅಂತಲೇ, ಅಜ್ಜವರು ಅಂತಲೇ ಹೆಸರುವಾಸಿ, ಅಜ್ಜಯ್ಯ ಅಂತ. ಆದರೆ ಇವರ ಒಂದು ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ ಇವರು ಯಾರಿಗೆ ಸಮಕಾಲೀನರು? ಆ ಕಾಲದಲ್ಲಿ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರಿದ್ರು, ಸಮೀಪದಲ್ಲಿ ಶಿಶುನಾಳದಲ್ಲಿ ಶಿಶುನಾಳ ಶರೀಫ್ ಸಾಹೇಬರಿದ್ರು, ಅಕ್ಕಲಕೋಟದಲ್ಲಿ ಸ್ವಾಮಿ ಸಮರ್ಥರಿದ್ರು, ಶಿರಡಲ್ಲಿ ಸಾಯಿಬಾಬಾ ಇದ್ರು, ಕಲ್ಕತ್ತಾದಲ್ಲಿ ರಾಮಕೃಷ್ಣ ಪರಮಹಂಸರಿದ್ರು,
ಗೋಂದಾವಲಿಯಲ್ಲಿ ಬ್ರಹ್ಮಚೈತನ್ಯ ಮಹಾರಾಜರಿದ್ರು, ಬೆಳಗಾಂ ಕಾಗವಾಡದಲ್ಲಿ ಬ್ರಹ್ಮಾನಂದ ಮಹಾರಾಜರು, ಎಂಥೆಂಥ ಸಾಧಕರು, ಸುರಿಮಳೆ ಆ ಕಾಲದಲ್ಲಿ. ಸುವರ್ಣ ಯುಗ ನಮ್ಮ ಭಾರತದ ಆಧ್ಯಾತ್ಮಿಕ ಜೀವನದಲ್ಲಿ ಸುವರ್ಣ ಯುಗದ ಕಾಲ ಬಹುಶಃ ಅದು. ಆ ಕಾಲದಲ್ಲಿದ್ದಂತಹ ಮಹಾನುಭಾವರು. ಇದಕ್ಕೆ ಒಂದು ಹಿನ್ನೆಲೆಯಾಗಿ ಅವರ ಚರಿತ್ರೆಯಲ್ಲಿ ಏನು ಬರ್ತದೆ ಅಂತಂದ್ರೆ, ಲೋಕ ಸಂಚಾರವನ್ನು ಮಾಡ್ತಾ ಇದ್ದಂತಹ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಹೋದಾಗ ಕೈಲಾಸದಲ್ಲಿ ಪರಮೇಶ್ವರ ಪ್ರಶ್ನೆಯನ್ನು ಮಾಡ್ತಾನೆ. ನಾರದ, ಏನಪ್ಪ ಹೇಗಿದೆ ಭೂಲೋಕದ ವ್ಯವಸ್ಥೆ ಪರಿಸ್ಥಿತಿ ಅಂತ ಕೇಳಿದಾಗ, ಭೂಲೋಕದಲ್ಲಿ ಜನರಿಗೆ ಪಾಪದ ಆಚರಣೆ ಬಗ್ಗೆ ತುಂಬಾ ಆಸಕ್ತಿ ಬೆಳೀತಾ ಇದೆ ಸ್ವಾಮಿ. ಹಾಗಾಗಿ ಈ ಪಾಪದ ಆಸಕ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಈ ಸಾರಿ ಏನಾದರೂ ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಅನಿಸುತ್ತೆ. ತಾವು ದಯಮಾಡಿ ತಮ್ಮ ಧರ್ಮಪತ್ನಿಯನ್ನ ಪುರುಷ ರೂಪದಿಂದ ಅವತಾರವೆತ್ತಿ ಭೂಮಿಗೆ ಹೋಗುವಂತ ರೀತಿಯಲ್ಲಿ ಅಪ್ಪಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಂತ ನಾರದ ಮಹರ್ಷಿಗಳು ಹೇಳ್ತಾರೆ. ಅವಾಗ ಪರಮೇಶ್ವರನಿಗೆ ಆಶ್ಚರ್ಯ ಆಗತ್ತೆ. ಏನ್ ಮಾತಾಡ್ತಿದ್ಯಪ್ಪ, ಆಕೆ ಸ್ತ್ರೀ ರೂಪದ ಅವತಾರ ಸರಿ, ದುರ್ಗಾ, ಲಕ್ಷ್ಮಿ, ಸರಸ್ವತಿ ಬೇಕಾದಷ್ಟು ರೀತಿಯ ರೂಪಗಳನ್ನು ಆಕೆ ಧಾರಣೆ ಮಾಡಿದ್ದಿದೆ. ಕಾಳಿ, ಬ್ರಾಹ್ಮಿ, ಮಹೇಶ್ವರಿ ಹೀಗೆ ಬೇಕಾದಷ್ಟು ರೂಪ ತಾಳಿದಾಳೆ ಅವಳು. ಅದು ಪುರುಷ ರೂಪದಿಂದ ಹೋಗ್ಬೇಕು ಅಂತೀಯಲ್ಲಪ್ಪ ನೀನು ಅಂತಂದ್ರೆ, ಪುರುಷ ರೂಪದಿಂದಲೇ ಆಕೆಯಲ್ಲಿ ಅವತಾರವನ್ನು ಎತ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸರಿ ಆಯ್ತಪ್ಪ, ಹಾಗಾದ್ರೆ ಏನ್ ಮಾಡ್ಬೋದು, ಯೋಚನೆ ಮಾಡೋಣ ಅಂತ ಹೇಳಿ ಪಾರ್ವತಿ ಪರಮೇಶ್ವರು ಪರಸ್ಪರ ನೋಡ್ಕೊಂಡು ನಗುತ್ತಾರೆ. ಆಗ ಪಾರ್ವತಿ ದೇವಿ ಹೇಳ್ತಾಳೆ, ಆಯ್ತಪ್ಪ, ಈಗ ಮಕ್ಕಳು ಯಾವುದನ್ನ ಸಂತೋಷಿಸ್ತಾರೋ ಅದನ್ನು ಮಕ್ಕಳಿಗೆ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ತಂದೆ ತಾಯಿಗಳಿಗೆ ನಮಗೂ ಸಂತೋಷವೇ. ಹಾಗಾಗಿ ಯಾರು ನಮ್ಮನ್ನು ಆರಾಧನೆ ಮಾಡ್ತಕ್ಕಂಥ ನಮ್ಮ ಮಕ್ಕಳು ಇದ್ದಾರಲ್ಲ, ಆ ಮಕ್ಕಳ ಅಭಿವೃದ್ಧಿಗೆ, ಅವರ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚೈತನ್ಯಕ್ಕೆ, ಅದರ ಪ್ರಗತಿಗೆ ಬೇಕಾಗಿ ಏನು ಮಾಡಬೇಕು ಅದನ್ನು ಖಂಡಿತ ನಾನು ಮಾಡ್ತೇನೆ, ನನಗೇನು ಬೇಸರ ಇಲ್ಲ, ನನಗೇನಾಗಬೇಕಾಗಿದೆ ಅಂತ ಹೇಳ್ತಾಳೆ. ಪಾರ್ವತಿ ದೇವಿ ಒಪ್ಕೊಳ್ತಾಳೆ ಅಂತಕ್ಕಂಥದ್ದು. ಇದಾದ ನಂತರ ಇವತ್ತಿನ ರಾಯಚೂರು ಜಿಲ್ಲೆಯಲ್ಲಿ ಬರತಕ್ಕಂಥ ಜಾವಳಗೇರಿ ಅನ್ನುವಂಥ ಊರಿನಲ್ಲಿ ವಿಶ್ವಕರ್ಮ ಸಮಾಜದ ಮೌನೀಶ ಅಥವಾ ಮೌನಾಚಾರ್ಯ ಅಂತಕ್ಕಂತಹ ವ್ಯಕ್ತಿ, ಆಕೆಯ ವಿಶ್ವಕರ್ಮ ಸಮಾಜದ ಮೌನೀಶಾಚಾರ್ಯ ಅಂತಕ್ಕಂಥ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ಪತ್ನಿ ಆಗಿರ್ತಕ್ಕಂಥ ನಾಗಲಾಂಬಿಕೆ, ಇವರಿಗೆ ಈಗಾಗಲೇ 3 ಜನ ಮಕ್ಕಳಿರ್ತಾರೆ. ಪುನಃ ಒಂದು ದಿನ ಏನಾಗ್ತದೆ, ಮೌನಾಚಾರ್ಯರಿಗೆ ಸ್ವಪ್ನ ಆಗುತ್ತೆ. ಆ ಸ್ವಪ್ನದಲ್ಲಿ ಪಾರ್ವತಿ ದೇವಿ ಕಾಣಿಸ್ಕೊಳ್ತಾಳೆ. ಪಾರ್ವತಿ ದೇವಿ ಕಾಣಿಸ್ಕೊಂಡು ಆತನಿಗೆ ಹೇಳ್ತಾಳೆ, ಅಪ್ಪ, ನಿನ್ನ ಮನೆಯಲ್ಲಿ ನಾನು ಪುರುಷ ರೂಪದಿಂದ ಸದ್ಯದಲ್ಲೇ ಅವತಾರ ತಗೊಳ್ಳಿದ್ದೀನಿ ಅಂತೇಳಿ, ಅವತಾರವನ್ನು ಎತ್ತೊಳಿದ್ದೇನೆ ಅಂತ ಹೇಳ್ತಾಳೆ. ಬೆಳಗಿನ ಜಾವದಲ್ಲಿ ಬಿದ್ದಂಥ ಈ ಕನಸಿಂದ ಅವನಿಗೆ ಬಹಳ ಸಂತೋಷ ಆಗ್ಬಿಡತ್ತೆ ಮೌನಾಚಾರ್ಯರಿಗೆ. ಮತ್ತು ಅವರೇನು ಮಾಡ್ತಾರೆ, ಪಕ್ಕದಲ್ಲಿ ಮಲಗಿದ್ದಂತಹ ಪತ್ನಿಯನ್ನು ಎಬ್ಬಿಸಿ, ನನಗೆ ಈ ಥರ ಕನಸಾಯಿತು ಅಂತ ಹೇಳ್ತಾರೆ. ಆಕೆ ಕೂಡ ಬಹಳ ಸಂತೋಷ ಪಡ್ತಾಳೆ ನಾಗಲಾಂಬಿಕಾ ದೇವಿ. ಆಕೆ ಏನು ಮಾಡ್ತಾಳೆ, ಅವಳಿಗೂ ಸಹ ಅದೇ ಥರದ ಸ್ವಪ್ನ ಬಿದ್ದಿರತ್ತೆ. ಏನು ಸ್ವಪ್ನ ಅಂತಂದ್ರೆ, ಪಾರ್ವತಿ ದೇವಿ ಬಂದು, ನಾನು ನಿನ್ನ ಗರ್ಭದಲ್ಲಿ ಪುರುಷ ರೂಪದಿಂದ ಅವತಾರ ತಾಳ್ತೇನೆ ಹೇಳಿ ಗರ್ಭವನ್ನು ಹೊಕ್ಕ ರೀತಿಯಲ್ಲಿ, ಗರ್ಭದಲ್ಲಿ ಸೇರಿಕೊಂಡ ರೀತಿಯಲ್ಲಿ ಆಕೆಗೆ ಒಂದು ಸ್ವಪ್ನ ಆಗಿರ್ತದೆ. ಬೆಳಗಿನ ಜಾವದಲ್ಲಿ ಬಿದ್ದ ಸ್ವಪ್ನ, ಅದು ಸತ್ಯವಾಗ್ತದೆ ಅಂತಕ್ಕಂಥ ಮಾತು. ಹಾಗಾಗಿ ಆಕೆಗೂ ಕೂಡ ಬಹಳ ಸಂತೋಷವಾಗ್ತದೆ. ಇದಾಗಿ 10 ತಿಂಗಳ ನಂತರದಲ್ಲಿ ಒಂದು ಗಂಡು ಮಗುವಿನ ಜನನವಾಗುತ್ತೆ. ಹೇಗಿದೆ ನೋಡಿ, ಎಲ್ಲ ಕಡೆಯಲ್ಲಿ ನಾವು ಪುರುಷ ರೂಪದ ದೇವರು ಪುರುಷ ರೂಪದಿಂದಲೇ ಅವತಾರವನ್ನು ಎತ್ತಿದ್ದನ್ನು ಕಾಣುತ್ತೇವೆ. ಕೃಷ್ಣ, ರಾಮ, ನರಸಿಂಹ, ವರಾಹ, ವಾಮನ ಎಲ್ಲ ಅವತಾರಗಳು ಅಷ್ಟೇ ಮಹಾವಿಷ್ಣು ಎತ್ತಿದ್ದು ಅಂತಕ್ಕಂಥದ್ದು, ಮತ್ತು ಎಲ್ಲ ಪುರುಷ ಅವತಾರವೇನೆ. ಇಲ್ಲಿ ಹಂಗಲ್ಲ, ಸ್ತ್ರೀ ರೂಪದವಳು ಪಾರ್ವತಿ ಪುರುಷ ರೂಪದ ಶಿಶುವಿನ ರೂಪದಲ್ಲಿ ಮೌನಾಚಾರ್ಯ ಮತ್ತು ನಾಗಲಾಂಬಿಕಾ ದಂಪತಿಗಳಿಗೆ 4ನೆಯ ಸಂತತಿಯಾಗಿ ಜನ್ಮ ತಾಳ್ತಾರೆ. ಇದಾದ ನಂತರದಲ್ಲಿ ಚಿಕ್ಕ ವಯಸ್ಸಿನಲ್ಲೇ 5ನೇ ವಯಸ್ಸಿನಲ್ಲೇನೆ ಅವರನ್ನ ಪಾಠಶಾಲೆಗೆ ಸೇರಿಸಲಾಗತ್ತೆ. 5ನೇ ವಯಸ್ಸಿನಲ್ಲಿ ಪಾಠಶಾಲೆಗೆ ಸೇರಿಸಿದ್ರೆ ಧೂಳಾಕ್ಷರವನ್ನು ಬರೆಸ್ತಕ್ಕಂಥದ್ದು. ಆಗಿನೆಲ್ಲ ಪದ್ಧತಿ ಹಾಗೆ. ಈಗೆಲ್ಲ ಕಂಪ್ಯೂಟರ್, ಮೊಬೈಲ್ ಎಲ್ಲದು ಬಂದಿದೆ. ಈಗೆಲ್ಲ 3 ತಿಂಗಳು 6 ತಿಂಗಳು ಮಕ್ಕಳಿಗೆ ಮೊಬೈಲ್ ಸೌಂಡ್ ಕೇಳ್ಕೊಂಡು ಕಿವಿ ನಾಟಕಾಗತ್ತೆ, ಕಣ್ಣು ಚುರುಕಾಗತ್ತೆ. ಅವತ್ತು ಹಾಗಿರ್ಲಿಲ್ವಲ್ಲ. ಅವತ್ತಿನ ಪದ್ಧತಿ ಏನಪ್ಪಾ ಅಂತಂದ್ರೆ, ತೆಳ್ಳಗಿರ್ತಕ್ಕಂಥ ಕಲ್ಲಿನ ಹಲಗೆಗೆ 4 ಭಾಗದಲ್ಲಿ ಮರದ ಒಂದು ಚೌಕಟ್ಟನ್ನು ಹಾಕಿ ಸ್ಲೇಟು ಅಂತ ಹೇಳುವಂಥ ರೀತಿಯಲ್ಲಿ ಇತ್ತು. ಅದರ ಮೇಲೆ ಒಂದು ಸೀಸದ ಕಡ್ಡಿ ಅಥವಾ ಈ ಬಳಪದ ಕಲ್ಲನ್ನು ಕತ್ತರಿಸಿ ಅದನ್ನ ಬಳಪದ ಕಡ್ಡಿ ಅಂತ ಹೇಳಿ ಮಾಡಿಬಿಟ್ಟು ಅದರಿಂದ ಬರೆಸ್ತಕ್ಕಂಥ ವ್ಯವಸ್ಥೆ. ಆದ್ರೆ ಅದಕ್ಕಿಂತ ಮೊದಲು ಧೂಳಾಕ್ಷರವನ್ನು ಬರೀತಕ್ಕಂಥದ್ದು, ಅಂದ್ರೆ ಸ್ವಲ್ಪ ಮರಳನ್ನು ತಂದು ಹಾಕಿ ಅಥವಾ ಧೂಳನ್ನು ತಂದು ಹಾಕಿ ತೆಳ್ಳಗೆ ಅದರ ಮೇಲೆ ಬೆರಳಿನಿಂದ ಬರೆಸ್ತಕ್ಕಂಥದ್ದು ಪದ್ಧತಿ ಇತ್ತು. ಇದರಲ್ಲಿ ಮೊಟ್ಟ ಮೊದಲನೇ ಬಾರಿ ಓಂಕಾರವನ್ನು ಬರೆಸ್ತಕ್ಕಂಥದ್ದು ಇತ್ತು. ಹಾಗೆ ಓಂಕಾರವನ್ನು ಬರೆಸಿದಾಗ ಬರಿಯಪ್ಪ ಓಂ ಅಂತ ಹೇಳಿದ್ರೆ ಇವರೇನ್ ಮಾಡ್ತಾರೆ, ನಾಗಲಿಂಗ ಮಹಾಸ್ವಾಮಿಗಳು, ಇನ್ನು 5 ವರ್ಷದ ಮಗು,
ಆ ಗುರುಗಳಲ್ಲಿ ಕೇಳ್ತಾರೆ, ಸ್ವಾಮಿ ಓಂಕಾರದ ಅರ್ಥ ನಂಗೆ ಹೇಳಿ ನೀವು, ಆವಾಗ ನಾನು ಬರಿತೀನಿ ಅಂತ. ಆಶ್ಚರ್ಯ ಆಗ್ಬಿಡುತ್ತೆ, ಈ 5 ವರ್ಷದ ಮಗು ಓಂಕಾರದ ಅರ್ಥ ಕೇಳುತ್ತಲ್ಲ ಅಂತ ಹೇಳಿ. ನಿನಗೇನು ಗೊತ್ತು ಹೇಳಪ್ಪ ಅಂತಾರೆ. ಓಂಕಾರ ಅಂದ್ರೆ ಅಕಾರ ಉಕಾರ ಮಕಾರ 3 ಅಕ್ಷರಗಳು ಸೇರಿ ಓಂಕಾರ ಆಗಿರತಕ್ಕಂಥದ್ದು. ಇದು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಸೂಚಿಸ್ತಕ್ಕಂಥದ್ದು. ಬ್ರಹ್ಮ ವಿಷ್ಣು ರುದ್ರ ಸೂಚಕವಾಗಿರ್ತಕ್ಕಂಥದ್ದು. ಭೂಹು ಭುವಃ ಸುವಹ 3 ಲೋಕಗಳ ಸೂಚಕವಾಗಿರ್ತಕ್ಕಂಥದ್ದು. ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸೂಚಕವಾಗಿರ್ತಕ್ಕಂಥದ್ದು. ಕಾಳಿ ಲಕ್ಷ್ಮಿ ಸರಸ್ವತಿ ಸೂಚಕವಾಗಿರ್ತಕ್ಕಂಥದ್ದು. ಧರ್ಮ ಅರ್ಥ ಕಾಮ ಸೂಚಕವಾಗಿರ್ತಕ್ಕಂಥದ್ದು. ಹೀಗೆಲ್ಲ ವಿವರಣೆಯನ್ನು ಕೊಟ್ಟಿದ್ದನ್ನು ನೋಡಿ ಬಹಳ ಸಂತೋಷ ಆಗುತ್ತೆ. ಇದಾದ ನಂತರ ಹೀಗೆ ಬೆಳವಣಿಗೆ ಆಗುತ್ತೆ, ಅನೇಕ ಘಟನೆಗಳು ನಡೆಯುತ್ತೆ. ಹೀಗೆಲ್ಲ ಘಟನೆಗಳು ನಡೆದ ನಂತರದಲ್ಲಿ ಏನೇನಾಗತ್ತೆ ಆಮೇಲೆ ನೋಡೋಣ. ನಿಜಕ್ಕೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರನ್ನ ಪಡೆದಿರುವಂತಹ ಮಹಾನ್ ವಿಭೂತಿ ಪುರುಷರ ಬಗ್ಗೆ ತಿಳಿಸ್ಕೊಟ್ರಿ ಗುರುಗಳೇ. ಗುರುಗಳೇ, ನನ್ಗೆ ಯಾವಾಗಲೂ ಒಂದು ಪ್ರಶ್ನೆ, ನನ್ನಂತೆ ಬಹಳ ಜನರಿಗೆ ಆ ಪ್ರಶ್ನೆ ಇರಬಹುದು. ನಾವು ತಪಸ್ಸು ಮಾಡಿದ್ರೆ, ನಾವು ಪ್ರಾರ್ಥನೆ ಮಾಡಿದ್ರೆ ಯಾರನ್ನ ನೆನಪಿಸ್ಕೊಂಡು ಮಾಡ್ತೀವಿ? ಭಗವಂತನಲ್ಲ. ಭಗವಂತನೂ ಧ್ಯಾನದ ಸ್ಥಿತಿಯಲ್ಲಿ ಕೂತಿರೋದನ್ನ ನೋಡ್ತೀವಿ. ಶಿವಪ್ಪ, ಪಾರ್ವತಿ, ನೀವು ನಿನ್ನೆ ಅಷ್ಟೇ ಹೇಳ್ತಾ ಇದ್ರಿ, ಪಾರ್ವತಿ ದೇವಿ ತಪಸ್ಸನ್ನ ಮಾಡ್ತಿದ್ಲು. ಹಾಗೆ ವಿಷ್ಣು ಧ್ಯಾನ ಸ್ಥಿತಿಯಲ್ಲೇ ನಾವು ನೋಡ್ತಾ ಇರ್ತೀವಿ. ಬ್ರಹ್ಮ ಅಂತೂ ಯಾವಾಗ್ಲೂ ಜಪಮಣಿನೂ ಕೈಯಲ್ಲೇ ಇರತ್ತೆ. ಹೀಗೆ ಕೃಷ್ಣ ಕೂಡ. ಹಾಗಿದ್ರೆ ಭಗವಂತ ಯಾರ ಧ್ಯಾನ ಮಾಡ್ತಿರ್ತಾನೆ? ಭಗವಂತ ಭಕ್ತರ ಧ್ಯಾನ ಮಾಡ್ತಾನೆ. ನಿಜ. ಅವನು ನಮ್ಮ ತಪಸ್ಸು ಏನಪ್ಪಾ? ನಮ್ಮ ತಪಸ್ಸು ಅಂತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಐಹಿಕವಾಗಿರ್ತಕ್ಕಂಥ ಅಥವಾ ಆಮುಷ್ಮಿಕವಾಗಿರ್ತಕ್ಕಂಥ ಯಾವುದೋ ಒಂದು ಅಪೇಕ್ಷೆಯನ್ನು ಪೂರ್ಣ ಮಾಡ್ಕೊಳ್ಳೋದು ಅಥವಾ ಕಷ್ಟ ಕಾರ್ಪಣ್ಯಗಳನ್ನು ತೊಳೆಯೋದು ಅಂತ. ಭಗವಂತನ ಚಿಂತನೆ ಏನಪ್ಪಾ ಅಂದ್ರೆ, ವಿಶ್ವವನ್ನು ಸೃಷ್ಟಿ ಮಾಡಿದ್ದೇನೆ, ವಿಶ್ವದಲ್ಲಿ ಕೋಟಿಗಟ್ಟಲೆ ಜೀವಗಳನ್ನು ಇಟ್ಟಿದ್ದೇನೆ, ಆ ಜೀವಗಳನ್ನು ನಾನು ನಿರ್ವಹಣೆ ಮಾಡಬೇಕು, ಅವಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡೋದಿರ್ಬೋದು, ಅನ್ನಹಾರಗಳು ಕೊಡೋದಿರ್ಬೋದು, ಅವರ ಸೃಷ್ಟಿ ಇರ್ಬೋದು, ಸ್ಥಿತಿ ಇರ್ಬೋದು, ನಿಯಮನ ಇರ್ತಕ್ಕಂಥದ್ದಿರ್ಬೋದು, ಅಥವಾ ಸಂಹಾರ, ಸೃಷ್ಟಿ ಸ್ಥಿತಿ ಸಂಹಾರ ತಿರೋಧಾನ ಅನುಗ್ರಹ ಅಂತ ಹೇಳಿ ಪಂಚಕೃತ್ಯ ಪರಾಯಣ ಅಂತ ಕೇಳ್ತೇವೆ. ಈ 5 ಕೃತ್ಯಗಳನ್ನ ಭಗವತ್ ಶಕ್ತಿ ಮಾಡ್ತದೆ. ಈಗ ಸೃಷ್ಟಿ ಸ್ಥಿತಿ ಲಯ ಹೆಚ್ಚು ಪ್ರಚಲಿತವಾಗಿರುವಂತದ್ದು. ಹೌದು, ಪಂಚಕೃತ್ಯ 5 ಕೃತ್ಯಗಳನ್ನ ಮಾಡ್ತದೆ ವಿಶ್ವಶಕ್ತಿ ಅಥವಾ ಪರಶಕ್ತಿ ಅಥವಾ ಭಗವಂತ ಪರಮಾತ್ಮ, ಏನ್ ಬೇಕಾದ್ರೂ ಕರಿಬಹುದು ಅದಕ್ಕೆ. ಆ ಶಕ್ತಿ ಅಂತಕ್ಕಂಥದ್ದು ಒಂದು ರೂಪದಲ್ಲಿ ಅದು ನಮ್ಮ ಎದುರುಗಡೆ ಕಂಡಾಗ ಮಾತ್ರವೇ ನಾವು ತಪಸ್ಸಿಗೆ ಕೂತ ಕಾಣ್ತೇವೆ. ಮನುಷ್ಯ ಮಾನವಾಚಾರ ಅಂತ ಹೇಳಿ, ಮನುಷ್ಯನಾಗಿ ಬಂದಂತಹ ಸಂದರ್ಭ ಅಥವಾ ಮನುಷ್ಯ ರೂಪದಿಂದ ಬಂದಂತಹ ಸಂದರ್ಭದಲ್ಲಿ ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ತುಂಬಾ ಚೆನ್ನಾಗಿ. 3 ಲೋಕದಲ್ಲಿ ನನಗೆ ಪಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದೇನೂ ಇಲ್ಲ, ಅಥವಾ ನಾನು ಮಾಡಬೇಕಾಗಿದ್ದೇನೂ ಇಲ್ಲ, ಅಥವಾ ನನಗೆ ಪಡ್ಕೊಳಕ್ ಆಗೋದಿಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಆದರೂ ನಾನು ಕರ್ಮವನ್ನು ಮಾಡ್ತೇನೆ. ಯಾಕೆ ಕರ್ಮವನ್ನು ಮಾಡ್ತೇನೆ ಅಂತಂದ್ರೆ, ಕೆಲಸವನ್ನ ಕರ್ಮ ಅದು ಕೆಲಸ. ಯಾಕೆ ಕೆಲಸವನ್ನು ಮಾಡ್ತೇನೆ ಅಂತಂದ್ರೆ, ಪ್ರಪಂಚಕ್ಕೆ ಪಾಠ ಕಲಿಸಲಿಕ್ಕಾಗಿ. ಪ್ರಪಂಚ ಯದ್ಯದಾಚರ್ತಿ ಶ್ರೇಷ್ಠಸ್ತತ್ತದೇವೇತರೋ ಜನಾಃ. ಒಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿ ವಾಸ್ತವಾಂಶ, ನಾವು ದೊಡ್ಡ ದೊಡ್ಡ ತಪಸ್ವಿಗಳನ್ನ ಸಾಧಕರನ್ನೆಲ್ಲ ನೋಡ್ತೇವಲ್ಲ, ವಾಸ್ತವಾಂಶ ಒಂದು ಹಂತಕ್ಕೆ ತಲುಪಿದ ಮೇಲೆ ಅವ್ರಿಗೆ ಯಾವ ಸಾಧನೆ ಅಗತ್ಯ ಇಲ್ಲ. ಆದರೂ ಅವ್ರು ಕೂರ್ತಾರೆ, ಅವರು ತಪಸ್ಸು ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ, ಸಂಧ್ಯಾ ವಂದನೆ ಮಾಡ್ತಾರೆ, ಅಥವಾ ಪೂಜೆ ಮಾಡ್ತಾರೆ, ಹೋಮ ಹವನ ಯಜ್ಞ ಯಾಗಗಳನ್ನು ಮಾಡ್ತಾರೆ, ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅದು ಅನಿವಾರ್ಯತೆ ಅವರಿಗಿಲ್ಲ. ಆದ್ರೆ ಪ್ರಪಂಚಕ್ಕೆ ಪಾಠ ಕಲಿಸ್ಲಿಕ್ಕೋಸ್ಕರವಾಗಿ ಮಾಡುವಂಥದ್ದು. ಪ್ರಪಂಚ ನೀವು ಹೀಗೆ ಬದುಕಬೇಕು, ನಾವು ಅವರನ್ನು ನೋಡ್ ಕಲಿತೇವೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಈಗ ಒಬ್ಬ ಅಪ್ಪ ಆದವನು ಮನೇಲಿ ಹೇಗೆ ಅವನು ನಡ್ಕೊಳ್ತಿರ್ತಾನೆ, ಅಥವಾ ತಾಯಿ ಆದವಳು ಹೇಗೆ ನಡ್ಕೊಳ್ತಾ ಇರ್ತಾಳೆ ಅನ್ನೋದನ್ನ ನೋಡಿ ಮಕ್ಕಳು ಕಲಿತಾರೆ, ಅಲ್ವಾ? ಹಾಗೇನೆ ಗುರು ತನ್ನ ನಡಾವಳಿಯನ್ನು ಹೇಗೆ ಇಟ್ಕೊಂಡಿರ್ತಾನೆ ಅನ್ನೋದನ್ನ ನೋಡಿ ಶಿಷ್ಯರು ಕಲಿತಾರೆ. ಹಾಗೆ ಭಗವಂತ ಮಾಡ್ತಕ್ಕಂಥದ್ದು ಯಾವ ಒಬ್ಬ ವ್ಯಕ್ತಿಯನ್ನು ಉದಾಹರಣೆಗೆ ರಾಮ ಅಂತ ನಾವು ತಗೊಳ್ಳೋಣ. ರಾಮನನ್ನು ಭಗವಂತನ ಅವತಾರ ಅಂತ ಹೇಳ್ತೇವೆ, ಕೃಷ್ಣನನ್ನು ಭಗವಂತನ ಅವತಾರ ಅಂತ ಹೇಳ್ತೇವೆ. ಅವತಾರ ಪುರುಷರಾಗಿದ್ದು ಕೂಡನೂ ಸಹ ಮನುಷ್ಯರಾಗಿ ಬಂದಂತಹ ಸಂದರ್ಭದಲ್ಲಿ ಲೋಕಕ್ಕೆ ಮನುಷ್ಯರಂತೆಯೇ ಅವರು ನಡ್ಕೊಳ್ತಾರೆ. ಎಲ್ಲವನ್ನ ನಿರ್ವಹಣೆ ಮಾಡ್ತಾರಲ್ವಾ? ನಿರ್ವಹಣೆ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ. ಕೃಷ್ಣ ನಿತ್ಯ ಅಗ್ನಿಹೋತ್ರ ಮಾಡ್ತಿದ್ದ ಅಂತ ಬರ್ತದೆ ಭಾಗವತದಲ್ಲಿ. ತ್ರಿಕಾಲದಲ್ಲಿ ಅವನು ಸಂಧ್ಯಾ ವಂದನೆ ಮಾಡ್ತಿದ್ದ, ಅರ್ಜುನಾದಿಗಳು ಕೂಡ.
ಯುದ್ಧ ಸಂದರ್ಭದಲ್ಲಿ ಕೂಡ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಸಂಧ್ಯಾದಿಗಳನ್ನು ಮಾಡಿಕೊಂಡು ಆ ನಂತರ ಯುದ್ಧಕ್ಕೆ ಬರ್ತಿದ್ರು. ಸೂರ್ಯಾಸ್ತ ಸಂದರ್ಭ, ಸೂರ್ಯೋದಯ ಸಂದರ್ಭದಲ್ಲಿ ರಣರಂಗದಲ್ಲಿದ್ರು ಕೂಡ ಅಲ್ಲಿ ಒಂದು ತೊರೆಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಆತ ಅರ್ಘ್ಯವನ್ನು ಕೊಟ್ಟ ಕೃಷ್ಣ ಅಂತ ಬರ್ತದೆ. ಅಂದ್ರೆ ಸಮಾಜಕ್ಕೆ ಪಾಠವನ್ನು ಕಲಿಸುವುದಕ್ಕೋಸ್ಕರವಾಗಿ, ಕರ್ಮದ ಸಿದ್ಧಾಂತವನ್ನು ತೋರಿಸ್ಲಿಕ್ಕೋಸ್ಕರವಾಗಿ, ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಬೇಕು ಅನ್ನೋದನ್ನ ನಮಗೆ ತಿಳಿಸಲಿಕ್ಕಾಗಿ ತಾವು ನಡೆದು ತೋರಿಸ್ತಾರೆ. ನಮ್ಮ ಹಿರಣ್ಯದವರು, ಮಾಸ್ಟರ್ ಹಿರಣ್ಯದವರು ಒಂದು ಮಾತು ಹೇಳೋರು. ಅವ್ರದೊಂದು ನಾಟಕ ನಾನು ನೋಡಿದ್ ನೆನಪಾಗತ್ತೆ ಈಗ ಹೇಳ್ಬೇಕದ್ನ. ಪುರುಷ ಮೃಗ ಅಂತ ಒಂದು ನಾಟಕ. ಆ ನಾಟಕದಲ್ಲಿ ಅವರು ತಂದೆಯನ್ನು ದೂಷಣೆ ಮಾಡ್ತಕ್ಕಂಥ ಒಂದು ಸೀನ್ ಬರುತ್ತೆ. ಆ ದೃಶ್ಯದಲ್ಲಿ ಅವ್ರು ಹೇಳ್ತಾರೆ, ನೀವು ಸ್ವಾಮಿ ವಿವೇಕಾನಂದ ಆಗಿರಿ, ರಾಮಕೃಷ್ಣ ಪರಮಹಂಸರಾಗಿರಿ, ಮಹಾತ್ಮ ಗಾಂಧಿ ತರ ಇರಿ ಅಂತ ಹೇಳ್ಕೊಂಡು ಸತ್ತೋಗಿರೋರ್ ಫೋಟೋ ತೋರಿಸಿ ಹೇಳ್ತಿರಲ್ಲ, ಒಂದು ದಿವಸ ನೀವು ಹಿಂಗಿರಿ ಅಂತೇಳಿ ನೀವು ಇದ್ದು ತೋರಿಸಿ ನೋಡೋಣ ಅಂತ. ಹಾಗೆ ಈಗ ಹೇಗಂದ್ರೆ ಗುರುಗಳೇ, ನಾವು ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ ಇವೆಲ್ಲವನ್ನ ಆಚರಣೆ ಮಾಡಿದ್ರೆ ಸಾಕ, ಅವರ ತತ್ವಾದರ್ಶಗಳನ್ನ ಜೀವನದಲ್ಲಿ ಆಚರಿಸೋ ಮೂಲಕ ಸರಿಯಾದ ರೀತಿಯಲ್ಲಿ ನಾವು ಭಗವಂತನಿಗೆ ಹತ್ರ ಆಗ್ಬೇಕು. ಈ ವಿಚಾರದಲ್ಲಿ ನಮ್ಮ ಜನ ತುಂಬಾ ಸೆಲೆಕ್ಟಿವ್. ರಾಮ ಮೋಸದಿಂದ ವಾಲಿಯನ್ನು ಕೊಂದ ಅಲ್ವಾ, ನಾನು ಮೋಸ ಮಾಡ್ತೀನಿ. ಅದೇ ರಾಮ ರಾಜ್ಯದ ಮೇಲಿನ ಆಸೆಯನ್ನ ಬಿಟ್ಟು ಸಂಪೂರ್ಣವಾಗಿ ಆಸ್ತಿಯನ್ನು ಸಂಪೂರ್ಣವಾಗಿ ತಮ್ಮನಿಗೆ ವಹಿಸ್ಬಿಟ್ಟು 14 ವರ್ಷ ಕಾಡಿಗೆ ಹೋದ. ಇವ್ರು ಹೋಗ್ತಾರ? ಒಂದೂವರೆ ಅಡಿ ಜಾಗಕ್ಕೋಸ್ಕರವಾಗಿ ಕೋರ್ಟಿಗೆ ಹೋಗಿ ಕೇಸ್ ಹಾಕೊಂಡು ಗಲಾಟೆ ಮಾಡ್ಕೊಳ್ತಾರೆ. ನಮ್ಮ ಊರಿನಲ್ಲಿ ನಡೆದಿದ್ದ ಒಂದು ಘಟನೆ ಬಹಳ ಚೆನ್ನಾಗಿದೆ. ಒಂದು ಜಮೀನಿನ ಬಾರ್ಡರ್ ಅಲ್ಲಿ ತೆಂಗಿನ ಮರ ಇತ್ತು. ಅಣ್ಣ ತಮ್ಮ ಇಬ್ಬರಿಗೂ ಆ ತೆಂಗಿನ ಮರದ ಮೇಲೆ ಆಸೆ. ತೆಂಗಿನ ಮರ ಒಳ್ಳೆ ಫಸಲು ಬಂದ್ಕೊಂಡಿದೆ, ಒಳ್ಳೆ ತುಂಬಾ ಇದಿದೆ, ಒಳ್ಳೆ ತೆಂಗಿನಕಾಯಿ ಸಿಕ್ಕತ್ತೆ ಅಂತ ಹೇಳ್ಕೊಂಡು ಆ ಬಾರ್ಡರ್ ಅಲ್ಲಿರೋ ತೆಂಗಿನ ಮರ ನನಗ್ ಸೇರ್ಬೇಕು ಒಂದು ತೆಂಗಿನ ಮರ. ಅಣ್ಣ ತಮ್ಮ ಇಬ್ರು ಜಗಳ ಮಾಡಿ ಕೋರ್ಟಿಗೆ ಹೋದ್ರು, ಎಲ್ಲ ಆಯ್ತು. ಮರುದಿವಸ ಜಡ್ಜ್ಮೆಂಟ್ ಬರಬೇಕು. ಹಿಂದಿನ ದಿನ ರಾತ್ರಿ ಸಿಡ್ಲು ಹೊಡೆದು ತೆಂಗಿನ ಮರ ಸಂಪೂರ್ಣ ಸುಟ್ಟು ಬೂದಿ ಆಗುತ್ತೆ. ನಿಜವಾಗಿ ನಡೆದ ಘಟನೆ ಇದು, ಸುಳ್ಳು ಹೇಳ್ತಿಲ್ಲ ನಾನು. ನಿಜವಾಗಿ ನಡೆದ ಘಟನೆ. ಸುಟ್ಟು ಕಂಪ್ಲೀಟ್ ಬೂದಿ ಆಗೋಯ್ತು ತೆಂಗಿನ ಮರ. ಜಗಳ ಮಾಡ್ಕೊಳ್ಳಿ, ಪ್ರಕೃತಿ ತೋರಿಸ್ಕೊಡ್ತದೆ. ಹಾಗಾಗಿ ಮೊದಲು ನಾವು ನೆನಪಿನಲ್ಲಿ ಏನ್ ಇಟ್ಕೊಳ್ಬೇಕಪ್ಪ ಅಂತಂದ್ರೆ, ನಾವು ಸೆಲೆಕ್ಟಿವ್ ಆಗೋದಲ್ಲ. ರಾಮನ ಜೀವನದಲ್ಲಿರ್ಬೋದು, ಕೃಷ್ಣ ಕಳ್ತನ ಮಾಡ್ದ, ನಾನು ಕದಿತೀನಿ. ಕೃಷ್ಣ ಕಳ್ತನ ಎಲ್ಲೂ ಮಾಡಿಲ್ಲ. ಭಾರಿ ಮಜಾ ಇರೋದು ಅಲ್ಲಿ. ಅವ್ನು ಏನ್ ಕಳ್ತನ ಮಾಡೋದಕ್ಕೆ ಯಾರದನ್ನ ಕಳ್ತನ ಮಾಡ್ತಾನೆ ಯೋಚನೆ ಮಾಡ. ಅವನು ಪರಮಾತ್ಮ ಅಂತ ನಾವು ನಂಬೋದಾದ್ರೆ ಅವಂದೇ ಅಲ್ವಾ. ಅವನು ಹೇಳ್ತಾನೆ, ನನಗ್ ಬೆಣ್ಣೆ ಬೇಕು. ಬೆಣ್ಣೆ ಅಂದ್ರೆ ಯಾವ್ದು? ಏನು ಮೊಸರು ಕಡ್ದಿದ್ದ ಬೆಣ್ಣೆ ಅಲ್ಲ. ಬೆಣ್ಣೆ ಅಂತಂದ್ರೆ ನಿನ್ನ ಒಳಗಡೆ ಇರ್ತಕ್ಕಂಥ ಆ ಮೃದುವಾಗಿರ್ತಕ್ಕಂಥ ಮನಸ್ಸು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಯುಪರತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಏನಂದ್ರೆ ಪ್ರಯತಾತ್ಮನಃ ಭಕ್ತಿಯುಪರತಂ ಅಶ್ನಾಮಿ ಅಂತ. ನೀನು ಶುದ್ಧ ಮನಸ್ಸಿನಿಂದ, ಭಕ್ತಿಯಿಂದ, ಪ್ರೀತಿಯಿಂದ ನನಗೆ ಏನು ಕೊಡ್ತೀಯೋ ಅದನ್ನ ತಗೋತೀನಿ. ಅದು ಬೇಕಾದ್ರೆ ಹೂವಾಗಿರ್ಲಿ, ನೀರಾಗಿರ್ಲಿ, ಹಣ್ಣಾಗಿರ್ಲಿ, ಇನ್ನೊಂದಾಗಿರ್ಲಿ ಅಂತ. ಹಾಗೆ ನಾವೇನ್ ಮಾಡ್ತೇವೆ, ಒಂದು ಸೆಲೆಕ್ಟಿವ್ ಆಗ್ತೇವೆ. ಇಲ್ಲೇ ವಿಕ್ಟಿಮ್ ಕಾರ್ಡು ಇದ್ದೇ ಇದೆಯಲ್ಲ. ಅಯ್ಯೋ ನಮ್ಗೆ ಹಂಗ್ ಮಾಡ್ತಾರೆ, ಅಯ್ಯೋ ನಮ್ಗೆ ಹಿಂಗ್ ಮಾಡ್ತಾರೆ, ನಾವು ಆ ಜಾತಿಯವರು ಅಂತ ನಮ್ಮನ್ನು ಅಣಕಿಸ್ತಾರೆ, ನಾವು ಈ ಜಾತಿಯವರು ಅಂತ ನಮ್ಮ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಯಾವ ಜಾತಿಯೂ ಭಗವಂತನಲ್ಲಿ ಬಂದೇ ಇಲ್ಲ. ಅವನು ಗುಹನನ್ನು ಮೆಚ್ಚುತ್ತಾನೆ. ಗುಹ ಬೇಡರ ಜಾತಿಯವನು. ವಾಲ್ಮೀಕಿಗಳ ಆಶ್ರಮಕ್ಕೆ ಹೋಗಿ ಇದ್ ಮಾಡ್ತಾನೆ. ವಾಲ್ಮೀಕಿರು ಬೇಡರು ಅಂತ ಹೇಳ್ತಾರೆ. ಸತ್ಯಾಂಶ ಪರಮಾತ್ಮ ಗೊತ್ತು, ನಮ್ಗಂತೂ ನಾವು ಆ ಕಾಲದಲ್ಲಿ ಇದ್ದವರಲ್ಲ, ನಮ್ಗೆ ಗೊತ್ತಿಲ್ಲ. ಹಾಗೆ ಅವ್ರ ನಡವಳಿಕೆ ಹೇಗಿಟ್ಕೊಂಡ್ರು, ಅವ್ರು ಬಾಳಿ ತೋರಿಸಿದ್ರು. ಅವ್ರು ತಪಸ್ಸನ್ನು ಮಾಡೋದಿರ್ಬೋದು, ಅನುಷ್ಠಾನ ಮಾಡೋದಿರ್ಬೋದು, ಎಲ್ಲವೂ ಕೂಡ ವಿಶ್ವದ ಶಾಂತಿಗೋಸ್ಕರವಾಗಿ, ವಿಶ್ವದ ನಿರ್ವಹಣೆಗೋಸ್ಕರವಾಗಿ ಮತ್ತು ವಿಶ್ವದಲ್ಲಿರ್ತಕ್ಕಂತಹ ಜೀವಿಗಳು ಹೇಗೆ ಬದುಕಬೇಕು, ಹೇಗೆ ಬಾಳ್ಬೇಕು ಅನ್ನೋದನ್ನು ತಾವು ಬಾಳಿ ತೋರಿಸ್ತಾರೆ. ಅದು ಅವರ ಸಾಧನೆ. ಅಥವಾ ಅವರು ಅದಕ್ಕೆ ತಪಸ್ಸು ಮಾಡೋದು ಅಂದ್ರೆ ಅದು ತಪ ಅಂದ್ರೇನು? ತಪ ಆಲೋಚನೆ ಅಂತ, ಚಿಂತನೆ ಅಂತ. ಅವನು ಚಿಂತನೆ ಮಾಡ್ತಾನೆ ಅಂತ. ನಾವು ತಪಸ್ಸು ಮಾಡುವಾಗ ಏನ್ ಚಿಂತನೆ ಮಾಡ್ತೇವೆ? ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಚಿಂತನೆಗಳು ಬಂದ್ಬಿಡುತ್ತೆ, ಲೆಕ್ಕ ಬೇರೆ. ಆದ್ರೆ ವಾಸ್ತವಾಂಶ ಏನ್ ಮಾಡಬೇಕು ತಪಸ್ಸು ಅಂದ್ರೆ, ಯಾವುದನ್ನು ಚಿಂತನೆ ಮಾಡಬೇಕು ಅಂತಂದ್ರೆ, ನಾವು ಭಗವತ್ ಶಕ್ತಿಯನ್ನು ಕುರಿತು ಚಿಂತನೆ ಮಾಡಬೇಕು. ಪರಮಾತ್ಮನ ಒಂದು ಮಹಿಮೆಯನ್ನ, ಮಹಾತ್ಮೆಯನ್ನ. ಜಪ ಅಂದ್ರೆ ಇನ್ನೇನು?
ಈ ಉದಾಹರಣೆ ಗಣಪತಿ ಜಪ ಅಥವಾ ಶಿವ ಪಂಚಾಕ್ಷರಿ ಜಪ ಇತ್ಯಾದಿಗಳೆಲ್ಲ ಆ ಶಿವತತ್ವವನ್ನು ಉಪಾಸನೆ ಮಾಡ್ತಕ್ಕಂಥ ಕ್ರಮಗಳಾಗಿರೋದ್ರಿಂದ ತತ್ವವನ್ನ ನೆನಪಿಸ್ಕೊಳ್ಳೋದು, ಕನೆಕ್ಟ್ ಆಗೋದು. ಅಷ್ಟೇ. ನಮ್ಮನ್ನು ನಾವು ವಿಶ್ವಶಕ್ತಿಗೆ ಸಂಪರ್ಕ ಸಾಧನೆ ಮಾಡ್ಕೊಳ್ಳೋದು ಇದೆಯಲ್ಲ, ನೀವು ಹೇಳೋದೇನಂದ್ರೆ ಗುರುಗಳೇ, ಈಗ ದೇವರೆಲ್ಲರೂ ಕೂಡ ಧ್ಯಾನ ಮುದ್ರೆಯಲ್ಲಿರ್ತಾರೆ ಅಥವಾ ತಪಸ್ ಮಾಡುವಂಥ ಭಂಗಿಯಲ್ಲಿ ನಾವು ನೋಡಿದ್ದೀವಿ ಮತ್ತು ಕಥೆಗಳನ್ನು ಕೇಳಿದ್ದೀವಿ. ಅಂದರೆ ಶಿವಪ್ಪ ಒಂದ್ಸರಿ ತಪಸ್ ಮಾಡುವಾಗ ಹೀಗಾಯ್ತಂತೆ ಹಾಗಾಯ್ತಂತೆ ಅಂತ ಏನು ಬರುತ್ತೆ ಅದರ ಅರ್ಥ ಆತ ಕೂಡ ಕೆಲವ್ರು ಹೇಳೋ ಅಂಥದ್ದು ಏನಂದರೆ ಶಿವಪ್ಪ ವಿಷ್ಣುವಿನ ತಪಸ್ ಮಾಡ್ತಾನೆ, ವಿಷ್ಣು ಶಿವಪ್ಪನನ್ನ ಧ್ಯಾನ ಮಾಡ್ತಿರ್ತಾನೆ ಅನ್ನೋ ಒಂದು ಮಾತುಗಳನ್ನ ನಾವು ಕೇಳಿದ್ವಿ. ವಿಷ್ಣು ಶಿವನನ್ನು ಕುರಿತು ತಪಸ್ ಮಾಡೋದು ಸತ್ಯ, ಶಿವ ವಿಷ್ಣುವನ್ನು ಕುರಿತು ತಪಸ್ ಮಾಡೋದು ಸತ್ಯ. ಯಾವಾಗ ಅದು ಎರಡು ಪ್ರತ್ಯೇಕ ರೂಪದಲ್ಲಿದ್ದಾಗ. ರೂಪವಿಲ್ಲದೆ ಇದ್ದಂತ ಏನ್ ಹೇಳ್ತದೆ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣುಶ್ಚ ಹೃದಯಂ ಶಿವ. ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಅವರವರ ಕರ್ಮಕ್ಕೋಸ್ಕರವಾಗಿ ರೂಪಾಂತರವನ್ನು ಹೊಂದಿ ಬಂದಂತ ಭಗವತ್ ಶಕ್ತಿ ಅದು. ಪಾಲಕ ರೂಪನಾಗಿ ಬಂದಾಗ ಮಹಾವಿಷ್ಣು ಪಾಲಕಂ ಪುಣ್ಯ ರೂಪಕಂ ಅಂತ ಹೇಳಿ ಅವನು ಪಾಲನಕರ್ತನಾಗಿ ವಿಶ್ವಶಕ್ತಿ ಬರ್ತದೆ, ಆಗ ಅವನು ವಿಷ್ಣು ಆಗ್ತಾನೆ. ಅದೇ ಪಾಲನ ಶಕ್ತಿ, ಅದೇ ವಿಶ್ವಶಕ್ತಿ, ಅದೇ ಭಗವತ್ ಶಕ್ತಿ ಅಂತಕ್ಕಂಥದ್ದು ಜ್ಞಾನದಾಯಕನಾಗಿರ್ತಕ್ಕಂಥ ರೂಪದಲ್ಲಿ ಬಂದಾಗ ಅವನು ಶಿವ. ಮಂಗಳ ಸ್ವರೂಪದಲ್ಲಿ ಬಂದಾಗ ಅವನು ಶಂಕರ. ಅವನು ಪ್ರಳಯ ಸ್ವರೂಪದಲ್ಲಿ ಬಂದಾಗ ರುದ್ರ. ಎಲ್ಲದೂ ಒಂದೇ ಅಲ್ವಾ ಅದು? ದೇವನೊಬ್ಬ ನಾಮ ಹಲವು ಅಷ್ಟೇ. ಬಹಳ ವಿಶೇಷವಾದ ಒಂದು ಸಾನ್ನಿಧ್ಯದ ಬಗ್ಗೆ ತಾವು ಹೇಳ್ತಾ ಇದ್ರಿ. ತಾವೀಗಷ್ಟೇ ಹೇಳಿದ್ರಿ, ಬದುಕಿ ಬಾಳಿ ತೋರಿಸಿ ಹೀಗೆ ನಡಿಬೇಕು ಅಂತ ಹೇಳಿ ಎಲ್ಲರ ಮನಸ್ಸಲ್ಲಿ ಉಳಿಬೇಕು ಅಂತ. ಅಂತಹ ಓರ್ವ ಧಾರ್ಮಿಕ ಚೇತನ ನಾಗಲಿಂಗೇಶ್ವರ ಅಜ್ಜ ಅವರ ಬಗ್ಗೆ ಹೇಳ್ತಿದ್ರಿ. ನವಲಗುಂದದಲ್ಲಿ ಅವರ ಒಂದು ಸಮಾಧಿ ಇರುವಂಥದ್ದು. ಅಲ್ಲಿಗೆ ಭಕ್ತರು ಹೋಗಿ ಏನನ್ನ ಬೇಡಬಹುದು, ಏನು ಪರಿಹಾರ ಪಡ್ಕೊಳ್ಬಹುದು, ಯಾವ ದಿನ ಹೋಗಬೇಕು? ಪಾರ್ವತಿ ಪುರುಷ ರೂಪದಿಂದ ಅವತಾರವನ್ನು ತಾಳಿದ್ಲು. ಮೌನೀಶಾಚಾರ್ಯ ಅಥವಾ ಮೌನಾಚಾರ್ಯ ಮತ್ತು ನಾಗಲಾಂಬಿಕಾ ದಂಪತಿಗಳಿಗೆ ಆ ನಂತರದಲ್ಲಿ ಅವ್ರು ಏನೇನೆಲ್ಲ ಮಾಡಿದ್ರು ಅನ್ನೋದನ್ನೆಲ್ಲ ನೋಡಿದ್ವಲ್ಲ. ನವಲಗುಂದದಲ್ಲಿರ್ತಕ್ಕಂಥ ನಾಗಲಿಂಗೇಶ್ವರ ಸ್ವಾಮಿಗಳ ಆ ಒಂದು ಸಮಾಧಿ ಸ್ಥಳಕ್ಕೆ ಅಥವಾ ಆ ಒಂದು ಚೈತನ್ಯ ಕೇಂದ್ರಕ್ಕೆ ನಾವು ಭೇಟಿ ಕೊಡೋದ್ರಿಂದ ನಮ್ಗಾಗ್ತಕ್ಕಂಥ ದೋಷ ಪರಿಹಾರಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಅದಕ್ಕಿಂತ ಮೊದಲು ಸ್ವಲ್ಪ ಅವರ ಚರಿತ್ರೆಯಲ್ಲಿ ಸ್ವಲ್ಪ ಹಿಂದುಳಿದಿದ್ವಿ ನಾವು. ಪೂರ್ಣ ಚರಿತ್ರೆಯನ್ನು ನೋಡೋಕ್ಕಾಗಲಿಲ್ಲ. ಪೂರ್ಣ ಚರಿತ್ರೆ ನೋಡೋಕ್ಕಾಗೋದು ಇಲ್ಲ, ನಮಗೆ ಇರತಕ್ಕಂಥ ಸಿಕ್ಕುವಷ್ಟು ಸ್ವಲ್ಪದ ಅವಕಾಶದಲ್ಲಿ ಎಲ್ಲಿಂದ ಪೂರ್ಣ ಚರಿತ್ರೆ ನೋಡೋದು. ಆದರೂ ಮುಖ್ಯವಾದ 2 ಘಟ್ಟಗಳನ್ನು ನೋಡಬೇಕು. ಇದಾದ ನಂತರದಲ್ಲಿ ಅವರು 8ನೇ ವಯಸ್ಸಿನಲ್ಲಿ ಮನೆಯಲ್ಲಿ ಒಂದು ಘಟನೆ ನಡೀತದೆ. ತಾಯಿಯಿಂದ ಬೈಸ್ಕೊಳ್ತಾರೆ. ಆ ಬೈಸ್ಕೊಂಡಾಗ ಆಕೆ ಹೇಳ್ತಾರೆ, ಈ ಥರ ಮಾಡೋದ್ರ ಬದಲು ಮನೆ ಬಿಟ್ಟು ಅಥವಾ ಎಲ್ಲರೂ ತೊಲಗು ಹೋಗಬಾರ್ದ ನೀನು ಅಂತ ಹೇಳಿ ಜೋರು ಮಾಡ್ತಾರೆ. ಅದರಿಂದ ಅವರಿಗೆ ಒಂದು ಸಲ ವೈರಾಗ್ಯ ಬಂದಂಗೆ ಪ್ರಾಪ್ತಿ ಆಗುತ್ತೆ. ಎಲ್ಲ ಇಷ್ಟೇ ತಾನೇ ಜೀವನ ಅಂತ ಹೇಳಿ ಅಂದ್ಕೊಂಡು ಮನೆ ಬಿಟ್ಟು ಹೊರಟೋಗ್ತಾರೆ. ಎಲ್ಲ ಕಡೆ ಓಡಾಡ್ಕೊಂಡು 9 ವರ್ಷಗಳನ್ನು ಕಳೆದು ಬರ್ತಾರೆ. 17ನೇ ವಯಸ್ಸಿಗೆ ವಾಪಸ್ ಬರ್ತಾರೆ ಅಂತ ಬರುತ್ತೆ. ಮನೆ ಬಿಟ್ಟು ಹೋದಾಗ 8 ವರ್ಷ ಅವರಿಗೆ. 9 ವರ್ಷಗಳನ್ನು ಕಳೆದು ವಾಪಸ್ ಬರ್ತಾರೆ. ಬಂದಂಥ ಸಂದರ್ಭ ಊರು ಹೊರಗಡೆ ಸ್ಮಶಾನದಲ್ಲಿರ್ತಾರೆ. ಕೆಲವು ದಿವಸಗಳ ನಂತರ ಮನೆಗೆ ಊಟಕ್ಕಾಗಿ ತಂದೆಯವರು ಕರೆದಾಗ ಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿ ಸನ್ಯಾಸ ತಗೊಳ್ಬೇಕು, ಇನ್ನು ಈ ಸಂಸಾರದ ಜಂಜಾಟದಲ್ಲಿ ಬೀಳಬಾರ್ದು ಅನ್ನುವಂಥ ಒಂದು ಹಂತದಲ್ಲಿ ಅವ್ರ ಮನಸ್ಥಿತಿಯಲ್ಲಿದ್ದಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಅವರ ತಂದೆ ಒಂದು ದಿವಸ ಊಟಕ್ಕೆ ಕರೆದಾಗ ಬರ್ತೀನಿ ಅಂತ ಬೇಕು ಅಂತ ಸಂಜೆ ಆದರೂ ಹೋಗೋದಿಲ್ಲ, ಕತ್ತಲಾದ ನಂತರದಲ್ಲಿ ಹೋಗ್ತಾರೆ. ಆವಾಗ ತಂದೆಗೆ ಸಿಟ್ಟು ಬಂದು ಬೈತಾರೆ, ಸನ್ಯಾಸ ತಗೊಂಡು ಎಲ್ಲರೂ ತೊಲಗಿ ಹೋಗ್ಬಿಡು ನೀನು ಅಂತೇಳಿ. ಬಹಳ ಸಂತೋಷ ಆಗ್ಬಿಡುತ್ತೆ. ನಾನು ಅದನ್ನೇ ಅಂದ್ಕೊಂಡಿದ್ದೆ, ಅಮ್ಮ ಮನೆ ಬಿಟ್ಟು ಹೋಗು ಅಂತೇಳಿ ಪರ್ಮಿಷನ್ ಕೊಟ್ಬಿಟ್ಟಿದ್ಲು, ಆದ್ರೆ ನೀನು ಅಪ್ಪ ಆಗಿ ಕೊಟ್ಟಿರಲಿಲ್ವಲ್ಲ, ಹಾಗಾಗಿ ನಾನು ನಿನ್ನ ಒಂದು ಒಪ್ಪಿಗೆಗೋಸ್ಕರ ಕಾಯ್ತಾ ಇದ್ದೆ, ತುಂಬ ಥ್ಯಾಂಕ್ಸ್, ನಿನಗೆ ತುಂಬ ಧನ್ಯವಾದ ನನಗೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ಅಂತೇಳಿ. ತೊಲಗೋ ಅಂತೇಳಿ ತುಂಬ ಸಿಟ್ಟು ಬಂದುಬಿಟ್ಟಿರುತ್ತೆ. ಯಾಕೆಂದರೆ ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ಬರ್ತೀನಿ ಅಂತೇಳಿ ಹೇಳಿ ಒಪ್ಕೊಂಡು ಮಗ ರಾತ್ರಿ 10 ಗಂಟೆ ಆದರೂ ಬರದೇ ಇದ್ದರೆ ಏನಾಗಬೇಕೋ ಅದೇ ಆಗಿರುತ್ತೆ. ಆದರೆ ಇವರು ಕೂಡ ಉದ್ದೇಶಪಟ್ಟು ಆ ರೀತಿ ಮಾಡಿರ್ತಾರೆ. ತಾನು ಉಟ್ಕೊಂಡಿರ್ತಕ್ಕಂಥ ಒಂದು ಆ ಕಾವಿ ಬಣ್ಣದ ಪಂಚೆಯನ್ನೇ ಹರಿದು ಕೌಪಿನ ಕಟಿಸೂತ್ರವಾಗಿ ಮಾಡ್ಕೊಂಡು ಲಂಗೋಟಿಯಾಗಿ ಸುತ್ತಕೊಂಡು ಇನ್ನು ಅರ್ಧ ಉಳಿದ ಭಾಗವನ್ನು ಜೋಳಿಗೆಯಾಗಿ ಹಾಕ್ಕೊಂಡ್ಬಿಟ್ಟು ನೀನು ನನಗೆ ಭಿಕ್ಷೆ ಹಾಕು ಹೊರಟೋಗ್ತೀನಿ ಅಂತಾರೆ. ಒಂದು ಮುಷ್ಟಿ ಅಕ್ಕಿ ತಂದು ಅವ್ರ ತಂದೆ ಮೌನೀಶಾಚಾರ್ಯರು ಎರಚಿದಾಗ ಜೋಳಿಗೆಯಲ್ಲಿ ಅದನ್ನು ತಗೊಂಡು ಹೊರಟೋಗ್ತಾರೆ. ಸನ್ಯಾಸ ಸ್ವೀಕಾರ, ಗುರುವಿನಿಂದ ದೀಕ್ಷಾ ಗ್ರಹಣ, ಜಿಜ್ಞಾಸುವಾಗಿರ್ತಕ್ಕಂಥ ವ್ಯಕ್ತಿ ಮುಮುಕ್ಷುವಾಗಿ ಆ ನಂತರದಲ್ಲಿ ಮೋಕ್ಷ ಸಾಧನೆ, ಸಾಮ್ರಾಜ್ಯ, ಬಹಳ ದೊಡ್ಡ ಮಟ್ಟದ ಒಂದು ಬ್ರಹ್ಮಜ್ಞಾನವನ್ನು ಹೊಂದಿ ದೊಡ್ಡ ತಪೋಧನರಾಗಿ, ವಿಭೂತಿ ಪುರುಷರಾಗಿ, ಪವಾಡ ಪುರುಷರು ಅನ್ನೋ ಪದವನ್ನು ನಾನು ಬಳಸಲ್ಲ.
ಯಾಕೆ ಅಂತಂದರೆ ಅವರೆಲ್ಲ ಪವಾಡ ಪುರುಷರಲ್ಲ, ಸಾಧಕರು, ಸಿದ್ಧರು ಮತ್ತು ವಿಭೂತಿ ಪುರುಷರು, ಸಿದ್ಧಯೋಗಿಗಳಾಗಿರ್ತಕ್ಕಂಥವ್ರು. ಹಾಗಾಗಿ ಅವ್ರು ಮಾಡ್ತಕ್ಕಂಥ ಕ್ರಿಯೆಗಳು ತನ್ನಿಂತಾನೇ ಅವ್ರು ಮಾಡುವಂಥದ್ದು ಮಾಡ್ತಾ ಹೋಗ್ತಾರೆ. ಅದಕ್ಕೆ ಜನ ಪವಾಡ ಅಂತ ಹೆಸರು ಕಟ್ತಾರೆ. ಆದರೆ ಅವರಿಗೆ ಅದು ಪವಾಡ ಅಲ್ಲ, ನಿತ್ಯ ಅವರು ದಿನಚರ್ಯ ಲೆಕ್ಕ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅವರೆಲ್ಲ ವಿಭೂತಿ ಪುರುಷರು. ಪವಾಡ ಪುರುಷರು ಯಾರು ಅಂತಂದ್ರೆ ಕಣ್ಕಟ್ಟು ಮಾಡಿ ಜನರನ್ನು ಮೋಸ ಮಾಡ್ತಕ್ಕಂಥ ಕೆಲವರು ಇರ್ತಾರಲ್ಲ, ಅವ್ರು ಮಾತ್ರ ಪವಾಡ ಪುರುಷರು ಅಷ್ಟೇ. ಇವರೆಲ್ಲ ಈ ಥರದವರೆಲ್ಲರೂ ವಿಭೂತಿ ಪುರುಷರು, ಸಾಧಕರು ಇವರು. ಹಾಗಾಗಿ ಈ ರೀತಿಯಾಗಿ ಆ ನಂತರದಲ್ಲಿ ನವಲಗುಂದಕ್ಕೆ ಕೊನೆಯದಾಗಿ ಬಂದು ಅಲ್ಲಿ ಸಮಾಧಿಯನ್ನು ಹೊಂದುತ್ತಾರೆ. ಇಲ್ಲಿ ಹೋಗಿ ಈ ಸಮಾಧಿಯಲ್ಲಿ ಸೇವೆ ಮಾಡ್ತಕ್ಕಂಥವರಿಗೆ ಮುಖ್ಯವಾಗಿ ಅವರಿಗೆ ಸ್ವಪ್ನದಲ್ಲಿ ಕಾಣ್ತಕ್ಕಂಥ ದುಷ್ಟ ಸ್ವಪ್ನಗಳು, ದುಷ್ಟ ಸೂಚನೆಗಳೇನಾದರೂ ಆಗ್ತಾ ಇದ್ದರೆ ಅದು ನಿವಾರಣೆ ಆಗುತ್ತೆ. ದಾರಿದ್ರ್ಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿದ್ದರೆ ಆ ದಾರಿದ್ರ್ಯದಿಂದ ಪರಿಹಾರವಾಗುತ್ತೆ, ಅಜ್ಞಾನದಿಂದ ಪರಿಹಾರ ಆಗುತ್ತೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಭಯ ಏನಾದ್ರು ಬಂದಿದ್ರೆ, ಬಂಧನಾದಿ ಭಯಗಳಿದ್ದರೆ, ರಾಜಭಯವಿದ್ದರೆ, ಚೋರ ಭಯವಿದ್ದರೆ, ರೋಗ ಭಯವಿದ್ದರೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಮುಖ್ಯವಾಗಿ ಮೃತ್ಯು ಭಯ ಕೂಡ ನಿವಾರಣೆ ಆಗಿರ್ತಕ್ಕಂತಹ ಕೆಲವಷ್ಟು ಘಟನೆಗಳು ಅಲ್ಲಿ ನಡೆದಿದೆ. ಹಾಗಾಗಿ ಯಾರೇ ಆದರೂ ಸರಿ ಅಲ್ಲಿ ಹೋಗಿ ಕನಿಷ್ಠ 3 ದಿನಗಳ ಕಾಲ ಅಲ್ಲಿ ಇರಬೇಕು. ಇದ್ದು ಸಮಾಧಿಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ವಚ್ಛತೆ. ಅಲ್ಲಿ ಹೋಗಿ ಜಾಗವನ್ನು ಗುಡಿಸೋದು, ಒರೆಸೋದು, ಸ್ವಚ್ಛ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಕ್ಷೇತ್ರಕ್ಕೆ ಸೇವೆಯನ್ನು ಮಾಡ್ತಕ್ಕಂಥದ್ದು, ಅಡುಗೆ ಮಾಡೋದು, ಅಥವಾ ಒಟ್ಟಾರೆ ಈ ರೀತಿಯಾಗಿ ಅಲ್ಲಿ ವಾತಾವರಣದ ಸ್ವಚ್ಛತೆಯನ್ನು, ನೈರ್ಮಲ್ಯವನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಹೊತ್ತು ಕನಿಷ್ಠ 3 ದಿವಸಗಳ ಕಾಲ ಸೇವೆ ಮಾಡಿ ಬಂದ ಪಕ್ಷದಲ್ಲಿ ಯಾವ್ಯಾವ ವಿಭಾಗ ಹೇಳಿದ್ನಲ್ಲ, ಈ ಎಲ್ಲ ವಿಭಾಗದಲ್ಲಿರ್ತಕ್ಕಂಥ ದೋಷಗಳು ಕೂಡ ಪರಿಹಾರವಾಗುತ್ತೆ. ಆ ನಾಗಲಿಂಗೇಶ್ವರ, ಅಜಾತ ನಾಗಲಿಂಗೇಶ್ವರ ಸ್ವಾಮಿಗಳು ಅಂತ ಅವ್ರ ಪೂರ್ಣ ಹೆಸರು. ಅವರು ಜೀವಿತವಾಗಿ ಇದ್ದಂಥ ಕಾಲದಲ್ಲಿ ಬೇಕಾದಷ್ಟು ಲೀಲೆಗಳನ್ನು, ಚಮತ್ಕಾರಗಳನ್ನು ಮಾಡಿದವರು ಅವರು, ವಿಭೂತಿ ಪುರುಷರು. ಅದನ್ನು ಹೇಳ್ತಾ ಹೋದ್ರೆ ಒಂದು ಸಂಚಿಕೆಯಲ್ಲೆಲ್ಲ ಹೇಳಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಆ ಕ್ಷೇತ್ರಕ್ಕೆ ಹೋಗಬೇಕು, ಅವ್ರ ಮಹಾತ್ಮೆಯನ್ನು ಅಲ್ಲಿರ್ತಕ್ಕಂಥ ಗ್ರಂಥಗಳ ಮುಖಾಂತರ ಅವಲೋಕಿಸಿದರೆ ಮಾತ್ರವೇ ಅವ್ರು ಮಾಡಿರ್ತಕ್ಕಂಥ ಲೀಲೆಗಳ ಅಥವಾ ಚಮತ್ಕಾರಗಳ, ಆ ವಿಭೂತಿ ಪುರುಷರ ಸಾಧನೆಗಳ ಒಂದು ತಿಳುವಳಿಕೆ ಅಂತಕ್ಕಂಥದ್ದು ನಮಗೆ ಬರೋಕ್ಕೆ ಸಾಧ್ಯ. ಹಾಗಾಗಿ ನೀವು ಯಾರೇ ಆದರೂ ಅಷ್ಟೇ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಂಡು ನಾಗಲಿಂಗೇಶ್ವರ ಪ್ರಭುಗಳ ಅನುಗ್ರಹವನ್ನು ಪಡ್ಕೊಂಡು ಬರಲಿಕ್ಕೆ ಅವಕಾಶ ಇದೆ. ನವಲಗುಂದಕ್ಕೆ ಹೋಗಿ ಪ್ರಯತ್ನ ಮಾಡಿ. ಗುರುಗಳೇ, ಬಹಳ ವಿಶೇಷವಾದ ವಿಚಾರವನ್ನು ಇವತ್ತು ಹಂಚ್ಕೊಂಡಿದ್ದೀರಾ. ಉತ್ತರ ಕರ್ನಾಟಕದವ್ರಿಗೆ, ಅದರಲ್ಲೂ ನಾಗಲಿಂಗೇಶ್ವರ ಅಜ್ಜನ ಭಕ್ತರಿಗೆ ಬಹಳ ಖುಷಿ ಅನಿಸಿರುತ್ತೆ. ಇವತ್ತು ನೀವು ಅವರ ಪವಾಡಗಳ ಬಗ್ಗೆ, ಅವರು ಬದುಕಿದ ರೀತಿಯ ಬಗ್ಗೆ ಹೇಳಿದ್ದನ್ನು ಕೇಳಿ ಇನ್ನು ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ನೋಡೋಣ, ಸಿಂಹರಾಶಿಯಿಂದ ನೋಡ್ತಾ ಹೋಗೋಣ. ಸಿಂಹರಾಶಿಯವರಿಗೆ ಇವತ್ತು ರಾಶಿಗೆ ಬಂದಿರತಕ್ಕಂಥ ವ್ಯಾಧಿಪತಿ ಸಾಕಷ್ಟು ಅನುಕೂಲ. ಚಂದ್ರಕೇತು ಯೋಗ, ಚಂದ್ರಾತ್ ಏಕಾದಶಿಯಲ್ಲಿ ಗುರು, ಪಂಚಮಾಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು. ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಸತ್ಕಾರ್ಯದಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು, ಧರ್ಮ ಕಾರ್ಯಗಳ ಫಲವಾಗಿ ಅನುಕೂಲವಾಗ್ತಕ್ಕಂಥದ್ದು, ದುಡ್ಡು ಕಾಸಿನ ವಿಚಾರದಲ್ಲಿ ಅನುಕೂಲ, ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ, ವ್ಯಾಪಾರ ವ್ಯವಹಾರಗಳಲ್ಲಿ ಆಗಿರ್ತಕ್ಕಂಥ ಮೋಸಾದಿಗಳು ಕೂಡ ಇವತ್ತು ಅದರಿಂದ ಆಗಿರ್ತಕ್ಕಂಥ ಕೊರತೆ. ಯಾರೋ ಒಂದು ಯಾವುದೋ ಸಂದರ್ಭದಲ್ಲಿ ಏನೋ ಒಂದು ದಗಲ್ಬಾಜಿತನ ಮಾಡಿ ನಿಮ್ಗೆ ಅನ್ಯಾಯ ಮಾಡಿ ಮೋಸ ಮಾಡಿಬಿಟ್ಟಿದ್ರು ಅಂತ ಇಟ್ಕೊಂಡ್ರೆ ಆ ಕೊರತೆ ಕೂಡ ಇವತ್ತು ತುಂಬಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ಣ ಅವಕಾಶ ಕಾಣುತ್ತೆ. ಚತುರ್ಥಾಧಿಪತಿ ಆಗಿರ್ತಕ್ಕಂತಹ ಕುಜ ಇರ್ತಕ್ಕಂಥದ್ದಲ್ವಾ, ಸಿಂಹಕ್ಕೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಕುಜ ಲಾಭಕ್ಕೆ ದೃಷ್ಟಿ, ಗುರುವಿನ ದೃಷ್ಟಿ, ಚಂದ್ರಾತ್ ಪಂಚಮದಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ಯೋಗ. ಅದು ಮಾನಸಿಕವಾಗಿರ್ತಕ್ಕಂಥ ಸಮಾಧಾನ, ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗಲಿಕ್ಕೆ ಬೇಕಾದ ಪೂರ್ಣವಾದ ದೈವಬಲ, ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಎಲ್ಲವೂ ಕೂಡ ಇದೆ. ಚಿಂತೆ ಮಾಡೋದು ಬೇಡ. ಇವತ್ತು ಮಹಾಗಣಪತಿಯನ್ನು ಉಪಾಸನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ನೆನ್ನೆಗೆ ಹೋಲಿಸಿದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಬೆಟರ್ ಕಂಡೀಷನ್ ಅನ್ನುವಂಥ ಸ್ಥಿತಿ ಕಾಣಿಸುತ್ತೆ. ಕಾರಣ ಚಂದ್ರ ವ್ಯಯಭಾವದಲ್ಲಿದ್ದರೂ ಕೂಡ ಅವನಿಗೆ ಏಕಾದಶಿ ಭಾವದಲ್ಲಿ ಸಪ್ತಮ ಚತುರ್ಥಾಧಿಪತಿ ಆಗಿರತಕ್ಕಂಥ ಗುರು ಇರುವಂಥದ್ದು. ಹಾಗಾದ್ರೆ ನೆನ್ನೆನೂ ಇದ್ನಲ್ಲ ಯಾಕೆ ಅಂತ ಕೇಳಿದ್ರೆ, ಇವತ್ತು ಉತ್ತರ ಫಲ್ಗುಣಿ ನಕ್ಷತ್ರಕ್ಕೆ ದಾಟುವಂತಹ ಚಂದ್ರ ಇದ್ದಾನೆ. ಉತ್ತರ ಫಲ್ಗುಣಿ ನಕ್ಷತ್ರಕ್ಕೆ ದಾಟೋದು ಅಂತಂದ್ರೆ ಸುಮಾರು ಸೂರ್ಯಾಸ್ತ ಆಗ್ತಾ ಬರ್ತಾ 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 ಚಂದ್ರ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಆಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಕುಂದು ಕೊರತೆಗಳು, ನ್ಯೂನತೆಗಳು, ನಷ್ಟಗಳು, ಅಥವಾ ಏನೋ ಒಂಥರ ಬೇಸರ, ಹಿಂಸೆ ಇತ್ಯಾದಿ ಏನು ಹಿನ್ನಡೆಗಳಾಗಿರುತ್ತಲ್ಲ, ಈ ಎಲ್ಲ ವಿಭಾಗಗಳಲ್ಲಿ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದು ಕಾಣುತ್ತೆ. ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ, ಸಮಾಧಾನಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಚಿಂತೆ ಮಾಡೋದು ಬೇಡ. ಆದರೂ ಚತುರ್ಥ ಮತ್ತು ಸಪ್ತಮ ಭಾವದಲ್ಲಿ ಪಾಪಗ್ರಹಗಳು ದಂಡು ಕೂತ್ಕೊಂಡ್ಬಿಟ್ಟಿದೆ. ಅಲ್ಲಿ ರವಿ, ಮಂಗಳ, ಶನಿ
ಇದು 4 ಮತ್ತು 7ನೇ ರಾಶಿಗಳಲ್ಲಿ ಕೂತಿರ್ತಕ್ಕಂಥವು. ಇದರಲ್ಲಿ ಬುಧ ಮತ್ತು ಶುಕ್ರರು ತಕ್ಕ ಮಟ್ಟಿಗೆ ಶುಭ ಸ್ಥಿತಿಯಲ್ಲಿ ಇರೋದ್ರಿಂದ ಲಕ್ಷ್ಮೀ ನಾರಾಯಣ ಸ್ವಾಮಿಯನ್ನು ಉಪಾಸನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದೆಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಸಮಾಧಾನ ದಿವಸ, ಜೊತೆಯಲ್ಲಿ ಸ್ವಲ್ಪ ಬೇಸರ ಕೂಡ ಇದೆ. 6ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ಅಲ್ವಾ, ಚಂದ್ರ ಅಷ್ಟಮ ಭಾವ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪಾಪ ಪ್ರಜ್ಞೆ, ಭೀತಿ, ಗಿಲ್ಟು ಇತ್ಯಾದಿಗಳೆಲ್ಲ ಮಾನಸಿಕವಾಗಿ ಚುಚ್ಚುವಂತಹ ಒಂದು ಸಂದರ್ಭವಾಗಿ ಕಾಣಿಸುತ್ತೆ. ಚಂದ್ರ ಸ್ಥಿತಿ, ಚಂದ್ರ ಕೇತು ಸ್ಥಿತಿ ಅಂತಕ್ಕಂಥದ್ದು ಇದೆ. ಯಾವುದೋ ಒಂದು ಕಾರಣಕ್ಕಾಗಿ ಮನಸ್ಸು ಗಾಳಿಯಲ್ಲಿ ತೇಲಿ ಹೋದಾಗೆ, ಹಾರಿ ಹೋದಾಗೆ, ಒಂಥರ ಹೊಡ್ಕೊಂಡ ಹಾಗೆ, ಆತಂಕಕ್ಕೆ ಸಿಕ್ಕಾಕೊಂಡ ಹಾಗೆ ಇತ್ಯಾದಿಗಳೆಲ್ಲ ಅನುಭವಗಳಾಗಬಹುದು. ಜೊತೆಯಲ್ಲಿ ಯಾವಾಗ ಚಂದ್ರನ ಪ್ರವೇಶ ಅಂತಕ್ಕಂಥದ್ದು ಕನ್ಯಾ ರಾಶಿಗೆ ಆಗ್ತದೆ, ಸೂರ್ಯಾಸ್ತ ಆಗ್ತಾ ಆಗ್ತಾ ಬಂದಾಗೂ ಚಂದ್ರನ ಪ್ರವೇಶ ಕನ್ಯಾ ರಾಶಿಗೆ ಆಗ್ಬಿಡ್ತದೆ. ಯಾವಾಗ ಚಂದ್ರನ ಪ್ರವೇಶ ಕನ್ಯಾ ರಾಶಿಗೆ ಆಗ್ತದೆ, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಮನಸ್ಸು ಜರ್ಜರಿತವಾಗ್ತಕ್ಕಂಥದ್ದು, ಹಿಂದೇಟು ಹೊಡಿತಕ್ಕಂಥದ್ದು, ಆತ್ಮೀಯರೊಂದಿಗೆ ಒಂದು ಥರದ ದ್ವೇಷ ಕಟ್ಕೊಳ್ತಕ್ಕಂಥದ್ದು ಇತ್ಯಾದಿಗಳು ಕೂಡ ಕೆಲವು ಸಂದರ್ಭ ಕಾಣಿಸುತ್ತೆ. ಯಾಕೆಂದರೆ ತೃತೀಯ ಭಾವದಲ್ಲಿ ಚತುರ್ಗ್ರಹ ಯೋಗ. ನಾನು ಎಷ್ಟೇ ಪ್ರಯತ್ನ ಪಟ್ಟು ನಿಮ್ಮ ಮನಸ್ಸೇನು ಹೇಳ್ತಿರ್ತೇವೆ ಒಳಗಡೆ, ವೈರುಧ್ಯ ಯೋಗ ಅಲ್ವಾ ಅದು. ಬುಧ ಮತ್ತು ಶುಕ್ರ ಇದ್ರೂ ಒಳ್ಳೆಯದು, ಆದರೆ ಬುಧನ ಜೊತೆಯಲ್ಲಿ ಬಾಧೆಗಾಗಿ ಅಲ್ಲಿ ಯಾರಿದ್ದಾರೆ, ಮಂಗಳ ಇದ್ದಾನೆ. ರವಿ ಮತ್ತು ಬುಧ ಇದ್ರೂ ಒಳ್ಳೆಯದು, ಅಲ್ಲಿ ಬಾಧಕನಾಗಿ ಶುಕ್ರ ಇದ್ದಾನೆ. ಹಾಗಾಗಿ ಈ ಒಂದು ಸ್ಥಿತಿ ಇರೋದ್ರಿಂದ ನಾನು ಎಷ್ಟು ಒಳ್ಳೆಯದನ್ನು ಮಾಡಿದ್ರು ನನಗೆ ಇವರಿಂದ ಒಳ್ಳೆ ಮಾತು ಬರೋಲ್ವಲ್ಲ ಅಂತ ಮನಸ್ಸು ಚುಚ್ಚತ್ತೆ. ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ನಮಗೆ ಅವಮಾನಿಸ್ತಿದ್ದಾರೆ, ನಮ್ಮನ್ನು ಡಿಗ್ರೇಡ್ ಮಾಡ್ತಿದ್ದಾರೆ, ನಮ್ಮನ್ನು ಯಾಕೋ ಇವರು ನಮ್ಗೆ ಬೆಲೆ ಕೊಡ್ತಿಲ್ಲ, ನಮ್ಮ ಕಷ್ಟಕ್ಕೆಲ್ಲ ಇವರು ಯಾವುದೇ ರೀತಿ ಇವರಿಂದ ಕೆಲವು ಕಾಸಿನ ಬೆಲೆಯೂ ಇಲ್ಲ ಅಂಥೇಳಿ ಇತ್ಯಾದಿ ಮನಸ್ಸಿಗೆ ಒಂಥರ ಬೇಸರ ಬರ್ತಕ್ಕಂಥದ್ದು, ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ನಾನು ತಪ್ಪು ಮಾಡಿದೆ, ಇದೆಲ್ಲ ಬಿಟ್ಟ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ, ಬೇಡ ಸವಾಸ ಇತ್ಯಾದಿ ಭಾವನೆಗಳು ಕೂಡ ಬಂದು ಹೋಗ್ಬೋದು. ಚಿಂತೆ ಮಾಡಿದರೆ ಉಪಯೋಗ ಇಲ್ಲ, ನೀವೇ ಬೇಕು ಅಂತ ತಗೊಂಡಿರೋ ಆಯ್ಕೆ ಮಾಡಿಕೊಂಡಿರುವಂಥ ವಿಚಾರ ಅಲ್ವಾ ಅದು. ಪಂಚಮದಲ್ಲಿ ರಾಹು ಇದೆಯಲ್ಲ, ಪಂಚಮದಲ್ಲಿ ರಾಹು ಅಂದ್ರೆ ಅರ್ಥ ಏನು, ಯಾವುದೋ ಒಂದು ಕ್ಷಣದ ಒಂದು ಏನು ಹೇಳ್ತಾರೆ, ಜೋಶ್ ಅಂತ ಹೇಳ್ತಾರಲ್ಲ, ಜೋಶ್ ಮೇ ಹೋಶ್ ಖೋದಿಯಾ ಅಂತೇಳಿ. ಉದ್ದೇಶ ತಪ್ಪಿಟ್ಕೊಂಡಿರಲಿಲ್ಲ ನೀವು, ಉದ್ದೇಶ ಒಳ್ಳೇದಿತ್ತು, ಹೆಜ್ಜೆ ತಪ್ಪಿತ್ತಲ್ಲ. ಹಾಗಾಗಿ ಆಗಿರ್ತಕ್ಕಂಥ ಸಮಸ್ಯೆ ಇದು. ತಿದ್ದುಕೊಂಡು ಸರಿ ಮಾರ್ಗಕ್ಕೆ ಬರೋ ಪ್ರಯತ್ನ ಮಾಡಿ, ಗಣಪತಿಯನ್ನು ಉಪಾಸನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ತಕ್ಕ ಮಟ್ಟಿಗೆ ಉತ್ತಮ ದಿನ. ಕರ್ಮಭಾವದಲ್ಲಿದ್ದು ಲಾಭಸ್ಥಿತಿ ಬರುವಂತಹ ಭಾಗ್ಯಾಧಿಪತಿ ಭಾಗ್ಯೋದಯವಾಗ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥದ್ದು. ಪಂಚಮ ಮತ್ತು ಚತುರ್ಥಕ್ಕೆ ದೃಷ್ಟಿ ಇರತಕ್ಕಂಥದ್ದು. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಆಗುವಂತಹ ಅವಕಾಶ ಇದೆ. ಜೊತೆಗೆ ಪಂಚಮಕ್ಕೆ ಯಾವಾಗ ಚಂದ್ರ ಬಂದು ದೃಷ್ಟಿ ಕೊಡ್ತಾನೆ, ಲಾಭಸ್ಥಿತಿಗೆ ಸತ್ಕಾರ್ಯಗಳ ಫಲ ಅಂತಕ್ಕಂಥದ್ದು ಸಿಕ್ಕತ್ತೆ. ಶನಿ ಚಂದ್ರ ಯೋಗ ಪ್ರಾಪ್ತಿ ಆಗುತ್ತೆ. ಇದು ಮಾತ್ರ ಅಪಾಯಕಾರಿ ಹೌದು ಕೆಲವರಿಗೆ. ಮುಖ್ಯವಾಗಿ ಅನುರಾಧ ನಕ್ಷತ್ರದವರಿಗೆ. ಯಾಕೆ ಅನುರಾಧ ನಕ್ಷತ್ರವನ್ನು ಹೇಳ್ತೇನೆ ಅಂತಂದರೆ, ಅನುರಾಧ ನಕ್ಷತ್ರ ಪೂರ್ಣ ನಕ್ಷತ್ರ ಅದು. ಹಾಗಾಗಿ ಆ ಪೂರ್ಣ ನಕ್ಷತ್ರಕ್ಕೆ ಬಾಧೆ ಜಾಸ್ತಿ ಇರ್ತದೆ. ಇದೇ ನಾವು ಹಿಂದೆ ಬಂದರೆ ತುಲಾರಾಶಿಗೆ ಸ್ವಾತಿ ನಕ್ಷತ್ರ ಪೂರ್ಣ ನಕ್ಷತ್ರ. ಹಾಗಾಗಿ ಪೂರ್ಣ ನಕ್ಷತ್ರಕ್ಕೆ ಬರ್ತಕ್ಕಂಥದ್ದೇ ಸಮಸ್ಯೆ ಹೆಚ್ಚು. ಇಲ್ಲಿ ಅನುರಾಧ ನಕ್ಷತ್ರದವರಿಗೆ ಯಾಕೆ ಹಾಗೆ ಅಂತಂದರೆ, ಚಂದ್ರ ಮತ್ತು ಶನಿಗಳು ಪರಸ್ಪರ ಸಮಸಪ್ತಮದಲ್ಲಿ ಬಂದಾಗ ಒಂದು 5 ಮತ್ತು ಒಂದು 11 ಇದು ಬಾಧೆಯನ್ನು ಹೆಚ್ಚು ಕೊಡ್ತದೆ. ಮಾನಸಿಕವಾಗಿ ಒಂದು ಸ್ಥಿಮಿತವನ್ನು ಕಳ್ಕೊಳ್ತಕ್ಕಂಥದ್ದು, ಬೇಸರ ಹೆಚ್ಚಾಗ್ತಕ್ಕಂಥದ್ದು, ಏನು ಬೇಡ ನನಗೆ, ಯಾತಕ್ಕೆ ಬೇಕು, ಜೀವನವೇ ಬೇಡ, ಈ ಥರದ ದುಷ್ಟ ಆಲೋಚನೆಗಳು ಕೂಡ ಕೆಲವರಿಗೆ ಬರಬಹುದು. ಒಂದು ಸಾರಿ ಸಿಟ್ಟು ಮಾಡಿಕೊಂಡು ಮೂಗು ಕೊಯ್ಕೊಂಡ್ರೆ 1000 ಸಾರಿ ಪ್ರಯತ್ನ ಪಟ್ಟರು ಕೊಯ್ದಿರೋ ಮೂಗನ್ನು ಕೂಡಿಸ್ಕೊಳಕ್ಕೆ ಬರಲ್ಲ. ಹಾಗಾಗಿ ಒಂದು ಸಾರಿ ತಪ್ಪು ಮಾಡಿ ಆ ಅಡ್ಡ ದಾರಿಯನ್ನೋ ಕೆಟ್ಟ ದಾರಿಯನ್ನೋ ತುಳಿದು ಬಿಟ್ಟರೆ ಬಹಳ ಕಷ್ಟ. ಅದು ನೆನ್ಪಿಟ್ಕೊಳ್ಳಿ, ನಾವು ಸಗಣಿಯನ್ನು ತುಳಿದಿದ್ದೇವೆ ಅನ್ನೋ ಸಂದರ್ಭದಲ್ಲಿ ಅಯ್ಯಯ್ಯೋ ಸಗಣಿ ತುಳಿದೆ ಅಂತ ಕಾಲು ಕಡ್ಕೋಬಾರದು. ಬದಲಾಗಿ ತುಳಿದಿರೋ ಸಗಣಿಯನ್ನು ತೊಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದು ಬಹಳ ಮುಖ್ಯ. ಹಾಗಾಗಿ ಆ ಒಂದು ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಿ ದತ್ತಾತ್ರೇಯರ ಉಪಾಸನೆ ಮಾಡಿಕೊಳ್ಳಿ, ಶುಭವಾಗಿ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ವಿಭಾಗದಲ್ಲಿ ಇವತ್ತು ಪ್ರಶ್ನೆಯನ್ನು ಕಳಿಸಿರುವಂಥವ್ರ ಗುರುಗಳೇ ನಿತೀಶ್ ಅಂತ. ಹುಟ್ಟಿರುವಂಥ ದಿನಾಂಕ 8/5/93. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ ಅಂತ ಎರಡನ್ನೂ ಅವರೇ ಕಳಿಸ್ಬಿಟ್ಟಿದ್ದಾರೆ. ಗುರುಗಳೇ, ದಯಮಾಡಿ ತಿಳಿಸ್ಕೊಡಿ ನನ್ನ ಉದ್ಯೋಗದ ಬಗ್ಗೆ, ನನ್ನ ಮುಂದಿನ ಭವಿಷ್ಯ, ಮದುವೆ ಹೇಗಿರಬಹುದು ಅಂತ ಕೇಳ್ತಿದ್ದಾರೆ. ನಿತೀಶ್ ಅವರೇ, ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನೋಡಿದಾಗ ನಿಮ್ಮದು ಕರ್ಕಾಟಕ ಲಗ್ನ ಮತ್ತು ವೃಶ್ಚಿಕ ರಾಶಿ. ಜ್ಯೇಷ್ಠ ನಕ್ಷತ್ರ ಇದೆ,
ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಲಗ್ನದಲ್ಲಿ ಕುಜ ನೀಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು, ಪಂಚಮಾಧಿಪತಿಯಾಗಿ ಲಗ್ನದಲ್ಲಿ ನೀಚ, ಜೊತೆಯಲ್ಲಿ ಅಲ್ಲಿ ಚಂದ್ರ ಕೂಡ ನೀಚ. ಹೇಗಿದೆ ನೋಡಿ, ಚಂದ್ರನ ಮನೆಯಲ್ಲಿ ಕುಜ ನೀಚ ಆಗಿರ್ತಕ್ಕಂಥದ್ದು ಮತ್ತು ಕುಜನ ಮನೆಯಲ್ಲಿ ಚಂದ್ರ ನೀಚನಾಗಿರ್ತಕ್ಕಂಥದ್ದು, ಪರಸ್ಪರ ಪರಿವರ್ತನ ನೀಚ ಯೋಗ. ಇದಕ್ಕೆ ಕರೆಕ್ಟಾಗಿ ತ್ರಿಕೋಣ ಭಾವದಲ್ಲಿ ಅಥವಾ ಮೇಷ ರಾಶಿಯಲ್ಲಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ಅಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥವನು ರವಿ. ಈಗ ವರ್ತಮಾನದಲ್ಲಿ ನಿಮಗೆ ರವಿಯ ದಶೆ ನಡೀತಾ ಇದ್ದು, ಮುಂದೆ ನಿಮಗೆ ಬರ್ತಕ್ಕಂಥದ್ದು ಚಂದ್ರ ದಶೆ. 2026 ಈ ವರ್ಷ ಜುಲೈ ತಿಂಗಳಿನ ನಂತರದಲ್ಲಿ ನಿಮಗೆ ಚಂದ್ರ ದಶೆ ಆರಂಭ ಆಗುತ್ತೆ. ಚಂದ್ರ ನೀಚ ಸ್ಥಿತಿಯಲ್ಲಿ ರಾಹುಯುತಿಯಲ್ಲಿ ಇರೋದರಿಂದ ನೀವು ವನದುರ್ಗಾ ದೇವಿಯ ಉಪಾಸನೆಯನ್ನು ಮಾಡೋದು, ಅಥವಾ ವನದುರ್ಗಾ ಕ್ಷೇತ್ರಕ್ಕೆಲ್ಲಾದರೂ ಕಾಡಿನ ಒಳಗಡೆ ಇರತಕ್ಕಂಥ ವನದುರ್ಗಾ ಸ್ವರೂಪದ ದೇವಿ, ಅಂದರೆ ಸರ್ಪಛಾಯೆ, ನೆರಳು, ಕಿರೀಟದ ಮೇಲ್ಭಾಗದಲ್ಲಿ ಸರ್ಪವನ್ನು ಹೊಂದಿರತಕ್ಕಂತಹ ದೇವಿಯ ಒಂದು ಸ್ವರೂಪ ವನದುರ್ಗಾ ಅಂತ ಹೇಳ್ತಾರೆ. ಆ ವನದುರ್ಗಾ ಸ್ವರೂಪವನ್ನು ನೀವು ಉಪಾಸನೆ ಮಾಡ್ತಾ ಬಂದ್ರಿ ಅಥವಾ ಜಪವನ್ನು ಮಾಡ್ತಾ ಬಂದ್ರಿ ಅಂದ್ರೂ ಕೂಡ ಬರುತ್ತೆ. ಉತ್ತಿಷ್ಠ ಪುರುಷಿ ಕಿಂ ಸಪುಷಿ ಭಯಂ ಮೇ ಸಮುಪಸ್ಥಿತಂ ಯದಿ ಶಕ್ಯಂ ಅಶಕ್ಯಂ ವಾ ತನ್ಮೇ ಭಗವತಿ ಶಮಯ ಸ್ವಾಹ ಅಂತೇಳಿ ಒಂದು ಮಂತ್ರ ಇದೆ, ವನದುರ್ಗಾ ಮಂತ್ರ ಅಂತ ಹೇಳ್ತಾರೆ. ಈ ವನದುರ್ಗಾ ಮಂತ್ರವನ್ನು ನೀವು ಪ್ರತಿನಿತ್ಯ, ಜಾಸ್ತಿ ಏನು ಬೇಡ, ಒಂದು 36 ಬಾರಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದನ್ನು ನೀವು ಈ ಚಂದ್ರದಶಾ ಕಾಲದಲ್ಲಿ ನಿತ್ಯ ನೀವು ಪಠನ ಮಾಡಿಕೊಂಡು ಬರ್ತಾ ಬಂದರೆ ಖಂಡಿತವಾಗಲೂ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ಚಂದ್ರ ರಾಹು ಯೋಗ ಇದೆ. ಯಾರೂ ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಸೋಲಿಸೋದು, ಮತ್ತೊಂದು ಅನ್ಯಾಯ ಮಾಡೋದು ಮಾಡಲಿಕ್ಕೆ ಆಗೋದಿಲ್ಲ. ಅದರ ಒಂದು ಮುನ್ಸೂಚನೆ ಕೂಡ ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ಸಿಕ್ಕು ನೀವು ಅಲ್ಲಿ ನಿಮ್ಮನ್ನು ನೀವು ಪ್ರತಿಷ್ಠಾಪಿಸುವಂಥದ್ದು ಅಥವಾ ಎಸ್ಟಾಬ್ಲಿಷ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಬೇಕಾದ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಹಾಗಾಗಿ ಜಾತಕ ಚೆನ್ನಾಗಿದೆ, ಯೋಚನೆ ಮಾಡೋದು ಬೇಡ. ಸ್ವಲ್ಪ ಏರಿಳಿತ ಅಂತಕ್ಕಂಥದ್ದು ಇದೆ, ಆದರೆ ಚಂದ್ರ ದಶೆ ತುಂಬ ಚೆನ್ನಾಗಿದೆ. ವನದುರ್ಗಾ ಉಪಾಸನೆಯಿಂದ ಅಭಿವೃದ್ಧಿ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿತೀಶ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಶುಭವಾಗಲಿ ನಿಮಗೆ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಪ್ರಶ್ನೆ ಇದ್ದರೆ ಕೆಳಗಡೆ ಕಾಣಿಸ್ತಿರೋಂಥ ವಾಟ್ಸಪ್ ನಂಬರ್ಗೆ ಈ ಕೂಡಲೇ ಮೆಸೇಜನ್ನು ಕಳಿಸಿ. ಖಂಡಿತ ಪ್ರಶ್ನೆಯನ್ನು ನಾನು ಗುರುಗಳ ಮುಂದಿಡ್ತೀನಿ, ಸೂಕ್ತ ಪರಿಹಾರವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು NKR ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ಧರ್ಮಜ್ಯೋತಿ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಿ, ಹರಸಿ, ಹಾರೈಸಿ, ಪ್ರೋತ್ಸಾಹಿಸಿ. ಗುರುಗಳೇ, ಕೊನೆಯ 4 ರಾಶಿಗಳು ನೋಡೋಣ. ಧನುರಾಶಿಯಿಂದ ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಅಷ್ಟಮಾಧಿಪತಿ ಆಗಿದ್ದರೂ ಕೂಡ ಚಂದ್ರ ಭಾಗ್ಯ ಮತ್ತು ಕರ್ಮಗಳಲ್ಲಿ ಓಡಾಡ್ತಾನೆ. ಭಾಗ್ಯ ಮತ್ತು ಕರ್ಮಗಳಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ದೃಷ್ಟಿ ಕೂಡ 3 ಮತ್ತು 4ನೇ ರಾಶಿಗೆ ಇರ್ತದೆ. ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತದೆ, ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಮತ್ತು ಯಾವಾಗ ಚಂದ್ರ ರಾಹುಗಳ ಪರಸ್ಪರ ಯುತಿ ಅಂತಕ್ಕಂಥದ್ದು ಅಥವಾ ಸಮಸಪ್ತಮದಲ್ಲಿ ದೃಷ್ಟಿ ಅಂತಕ್ಕಂಥದ್ದು ಬರುತ್ತೆ, ಒಂದು ಥರದ ಧೈರ್ಯ ಸ್ಥೈರ್ಯಗಳು, ಮಾನಸಿಕವಾಗಿರತಕ್ಕಂಥ ಒಂದು ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥ ಎಲ್ಲ ಲಕ್ಷಣಗಳಿರುತ್ತೆ. ಮತ್ತು ಕರ್ಮಭಾವಕ್ಕೆ ಯಾವಾಗ ಚಂದ್ರ ಬರ್ತಾನೆ ಆವಾಗ ಉದ್ಯೋಗದಲ್ಲಿ ಸ್ವಲ್ಪ ಸಮಾಧಾನ, ಸಂಪಾದನೆ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ. ಚತುರ್ಥಕ್ಕೆ ದೃಷ್ಟಿ ಅಂತಕ್ಕಂಥದ್ದು ಬರೋದರಿಂದ ಸ್ವಲ್ಪ ಮನೆಯ ವಾತಾವರಣದಲ್ಲೂ ಕೂಡ ಕ್ಷೇಮಕರವಾಗಿರತಕ್ಕಂಥ ಲಕ್ಷಣ, ನೆಮ್ಮದಿಯನ್ನು ನೋಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶ ಇದೆ. ಆದರೆ ಇದಕ್ಕೆ ಒಂದು ಬಾಧೆ ಕೂಡ ಇದೆ. ಏನಪ್ಪಾ ಅಂದರೆ, ಆ ಚತುರ್ಥ ಭಾವದಲ್ಲಿ ಶನಿ ಮತ್ತು ಕರ್ಮ ಭಾವದಲ್ಲಿ ಚಂದ್ರ, ಶನಿಚಂದ್ರ ಯೋಗ ಅಂತಕ್ಕಂಥದ್ದು ಆಗತ್ತೆ. ಈ ಶನಿಚಂದ್ರ ಯೋಗ ಅಂತ ಅನ್ನೋದು ಬಂದಾಗ ಸ್ವಲ್ಪ ಮಟ್ಟಿಗೆ ಭಯ ಮಿಶ್ರಿತವಾಗಿರ್ತಕ್ಕಂಥ ವಾತಾವರಣ ಅನ್ಸುತ್ತೆ. ಎಲ್ಲರೂ ಹೋಗೋದಕ್ಕೆ ಭಯ, ಯಾರನ್ನಾರು ಭೇಟಿ ಮಾಡೋದಕ್ಕೆ ಭಯ, ಎಲ್ಲೋ ಹೋಗಿ ಏನಾದ್ರು ಒಂದು ಕೆಲಸ ಮಾಡ್ಕೊಂಬರೋಣ ಅದು ಏನಾಗ್ಬಿಡುತ್ತೋ ಅನ್ನೋ ಆತಂಕ, ಇವೆಲ್ಲವೂ ಕೂಡ ಇರುತ್ತೆ. ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಚಂದ್ರಾಷ್ಟಮ ಯೋಗದಿಂದ ಬಿಡುಗಡೆ, ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂತಹ ಕಿರಿಕಿರಿ ಇದ್ದಿದ್ದು ಅದರಿಂದ ಬಿಡುಗಡೆ, ಸಮಾಧಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಬಲವಂತವಾಗಿ ನೀವು ಕಷ್ಟಪಟ್ಟು ಕೂತು ಸ್ವಲ್ಪ ಕೆಲಸ ಮಾಡಿದ್ರಿ ಅಂದರೆ ಖಂಡಿತ ಅಭಿವೃದ್ಧಿ ಆಗುತ್ತೆ. ಮನಸ್ಸು ಸ್ವಲ್ಪ ಹಿಂಜರಿಯುತ್ತೆ, ಸ್ವಲ್ಪ ಆಲಸ್ಯ ಅಂತಕ್ಕಂಥದ್ದು ಬರುತ್ತೆ, ಆಸಕ್ತಿ ಕಡಿಮೆ ಆಗುತ್ತೆ. ಎಷ್ಟು ಕೆಲಸ ಮಾಡಿದ್ರು ಇಷ್ಟೇ ನನ್ನ ನಾಣೆ ಬರ ಹೋಗತ್ಲಾಗ ನಾನು ಬೇಡ ಮಾಡೋದಿಲ್ಲ ಇತ್ಯಾದಿ ತಾತ್ಸಾರಗಳನ್ನು ಮಾಡ್ತಕ್ಕಂಥ ಮನೋಭಾವನೆ ಕೂಡ ಕೆಲವರಿಗೆ ಮಕರ ರಾಶಿಯವರಿಗೆ ಕಾಣಿಸುತ್ತೆ. ನಾನು ಯಾವಾಗಲೂ ಹೇಳ್ತೀನಲ್ಲ, ಪೂರ್ಣ ನಕ್ಷತ್ರ ಯಾವುದು ಅಂದರೆ ಇಲ್ಲಿ ಶ್ರವಣ ನಕ್ಷತ್ರ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ಶ್ರವಣ ನಕ್ಷತ್ರದವರಿಗೆ ಈ ಯೋಗ ಅಂತಕ್ಕಂಥದ್ದು ಎದ್ದು ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಹೆಚ್ಚು ಮುತುವರ್ಜಿ ವಹಿಸಿ ಆಚರಣೆ ಮಾಡ್ಕೊಳ್ಳಿ. ಅದು ಬುಧನ ಮನೆಗೆ ಬರ್ತಾ ಇರತಕ್ಕಂಥ ಚಂದ್ರ, ಬುಧ 12ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ನೀವು ಕೂಡ ಮಹಾವಿಷ್ಣುವನ್ನು ಉಪಾಸನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ.
ಕುಂಭರಾಶಿಯವರಿಗೆ ಇವತ್ತಿನ ದಿನ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ದಿನ. ಸಪ್ತಮಾಷ್ಟಮ ಭಾವದಲ್ಲಿರ್ತಕ್ಕಂಥ ಚಂದ್ರ ಸಾಯಂಕಾಲದ ನಂತರ ರಾತ್ರಿ ಹೊತ್ತು ಒಂದೆರಡು ಬೇಸರದ ವಿಚಾರಗಳು ಬರಬಹುದು. ಕೌಟುಂಬಿಕವಾದ ವಿಚಾರದಲ್ಲಿ ಅಸಮಾಧಾನ ಬರಬಹುದು. ತಾಯಿ ಸಂಬಂಧಿತವಾದಂತಹ ಏನಾದರೂ ಒಂದೆರಡು ಬೇಸರ ಆಗುವಂಥ ವಿಚಾರಗಳು ಕೂಡ ಕಾಣಿಸಬಹುದು. ಧನಸ್ಥಾನಕ್ಕೆ ಚಂದ್ರನ ದೃಷ್ಟಿ ಬರ್ತಕ್ಕಂಥದ್ದು, ಶನಿ ಚಂದ್ರ ದೃಷ್ಟಿ, ತಾಯಿಯ ಆರೋಗ್ಯಕ್ಕೆ ಸಂಬಂಧಪಟ್ಟು ದುಡ್ಡು ಕಾಸನ್ನು ಖರ್ಚು ಮಾಡಬೇಕಾಗಿ ಕೂಡ ಬರಬಹುದು. ಬಹಳ ಎಚ್ಚರಿಕೆ ಬೇಕು. ಹೆಚ್ಚಾಗಿ ತಾಯಿಯ ಕಣ್ಣಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಳಿ. ಅಗತ್ಯ ಬಿದ್ದರೆ ಸರಿಯಾದ ಚಿಕಿತ್ಸೆ, ಔಷಧೋಪಚಾರ, ಆಪರೇಷನ್ ಏನು ಹೇಳ್ತಾರೋ ಡಾಕ್ಟರು ಅದನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಆಚರಣೆ ಮಾಡಿಕೊಳ್ಳಿ. ಈ ವಿಭಾಗಕ್ಕೆ ಅಥವಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಣ ಖರ್ಚಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಯೋಚನೆ ಮಾಡೋದು ಬೇಡ. ಚಿಕಿತ್ಸೆಯನ್ನು ಕೊಡಿಸಿ ಮಾಡಿ ಎಲ್ಲದೂ ಸಹ ಸರಿಯಾಗಿ ನಡ್ಸ್ಕೊಂಡೋಗಿ ಶಿವನ ಉಪಾಸನೆ ಮಾಡ್ಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ರಾಶಿಗೆ ಷಷ್ಠಭಾವದಲ್ಲಿದ್ದರೂ ಕೂಡ ಚಂದ್ರ ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಸ್ಥೈರ್ಯಗಳು ಸ್ವಲ್ಪ ಕಡಿಮೆ ಆಗುವಂಥ ಲಕ್ಷಣವಿದ್ದರೂ ಕೂಡ ಒಂದು ಥರದ ನಿರಾಳತನ ಅಂತಕ್ಕಂಥದ್ದಿರುತ್ತೆ. ಯಾಕೆ ಅಂದರೆ ಕೇತುವಿನ ಜೊತೆಯಲ್ಲಿರ್ತಕ್ಕಂಥ ಚಂದ್ರ ಏನೋ ನೋಡೋಣ ಬಿಡು, ಭಗವಂತಿದಾನ ಏನೋ ಒಂದು ಆಗತ್ತೆ, ಯಾಕೆ ನಾನು ಚಿಂತೆ ಮಾಡಲಿ ಅಂಥೇಳಿ ಒಳಗೊಳಗೆ ಒಂದು ಸ್ವಲ್ಪ ಪುಕ ಇದ್ರೂ ಕೂಡ ಒಂದು ಥರ ಧೈರ್ಯ ಮಾಡ್ತಕ್ಕಂಥ ಪ್ರಯತ್ನಗಳು, ಆ ಒಂದು ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗ್ತಕ್ಕಂಥದ್ದು. ಯಾವಾಗ ಚಂದ್ರ ಸಪ್ತಮ ರಾಶಿಗೆ ಹೋಗ್ತಾನೆ, ಸಂಪೂರ್ಣವಾಗಿ ಶುಭ ಸ್ಥಿತಿಯಲ್ಲಿರ್ತಾನೆ, ಆಗ ಚಂದ್ರನಿಗೆ ನೇರ ದೃಷ್ಟಿ ಶನೇಶ್ವರನದ್ದು ಮೀನರಾಶಿಯಲ್ಲಿ ಇರ್ತಕ್ಕಂಥವನದ್ದು ಬೀಳುತ್ತೆ. ಇದರಿಂದಾಗಿ ಸ್ವಲ್ಪ ಮಟ್ಟಿಗೆ ಮನಸ್ಸು ಶೇಕ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ಸ್ವಲ್ಪ ಚಿಂತೆ, ಬೇಸರ ಇತ್ಯಾದಿಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಏನೋ ಒಂದು ಥರದ ಅನ್ಯ ಮನಸ್ಕ ಸ್ಥಿತಿ, ಮೂಡ್ ಔಟ್ ಅಂತ ಹೇಳ್ತಾರಲ್ಲ, ಆ ಒಂದು ಸ್ಥಿತಿ ಅಂತಕ್ಕಂಥದ್ದು ಕೂಡ ಕೆಲವರಿಗೆ ಪ್ರಾಪ್ತಿ ಆಗಬಹುದು. ಅದೇನು ಬಹಳ ದೊಡ್ಡ ಅನಾಹುತಕಾರಿ ವಿಚಾರ ಅಲ್ಲ. ಮುಖ್ಯವಾಗಿ ದೇವಿಯ ಉಪಾಸನೆಯನ್ನು ಮಾಡಿಕೊಳ್ಳಿ. ಶನಿ ಮತ್ತು ಚಂದ್ರರು ಸಮಸಪ್ತಮದಲ್ಲಿ ಬಂದಂತಹ ಸಂದರ್ಭದಲ್ಲಿ ಒಂದು ಕಾಳಿಯ ಸ್ವರೂಪ, ಭದ್ರಕಾಳಿ ಅಥವಾ ಚಾಮುಂಡೇಶ್ವರಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಿ. ಪ್ರತಿದಿನವೂ ಕೂಡ ಒಂದು ಹೊಸ ಅನುಭವ. ಓ, ಇಂತಹ ವಿಭೂತಿ ಪುರುಷರು ನಮ್ಮ ನಾಡಿನಲ್ಲಿ ಹುಟ್ಟಿದ್ದಾರೆ, ನಮ್ಮ ದೇಶದಲ್ಲಿ ಇದ್ದಾರೆ. ಅಂದರೆ ದೈಹಿಕವಾಗಿಲ್ಲದೆ ಇದ್ರೂ ಕೂಡ ಎಷ್ಟು ಜಾಗೃತ ಭಾವದಲ್ಲಿದ್ದಾರೆ ಅಲ್ವಾ, ಶಾಶ್ವತವಾಗಿ ಜಾಗೃತರಿದ್ದಾರೆ ಅಂತ ಒಂಥರ ಹೆಮ್ಮೆಯ ಭಾವ ಮೂಡುತ್ತೆ. ಗುರುಗಳೇ, ಧನ್ಯವಾದಗಳು ಎಲ್ಲ ವಿಚಾರಕ್ಕಾಗಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹದಿಂದ ಸಮಸ್ತರಿಗೂ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಧರ್ಮ ಜ್ಯೋತಿ ಕಾರ್ಯಕ್ರಮ ನೋಡ್ತಾ ಇನ್ನೂ ಹೊಸ ಸುವಿಚಾರಗಳನ್ನು ತಿಳಿದುಕೊಳ್ಳೋಣ. ಮತ್ತೆ ನಾಳೆ ಭೇಟಿಯಾಗೋಣ. ಹೋಗ್ಬರೋದಾ? ನಮಸ್ಕಾರ.